ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತ್ರೇವಚ. ಗೋವಿಂದ ಗೋವಿಂದ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ನಾನಿವತ್ತು ಬಂದಿರತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಉಡುಪಿ. ಕೃಷ್ಣ ತಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ ಕೃಷ್ಣ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಷ್ಟಮಠಗಳ ಯತಿಗಳು ಪ್ರತಿಯೊಬ್ಬರೂ ಕೃಷ್ಣನ ಪೂಜೆಗೆ ಹೋಗುವ ಮುನ್ನ ಈ ಸರೋವರಕ್ಕೆ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಅಂದರೆ ಈ ಸರೋವರದ ಒಂದು ಸಾನ್ನಿಧ್ಯ, ಈ ಸರೋವರದ ಸಾನ್ನಿಧ್ಯ, ಇಲ್ಲಿರ್ತಕ್ಕಂಥ ವಿಶೇಷತೆ ಎಷ್ಟು ಅದ್ಭುತವಾಗಿರತಕ್ಕಂಥದ್ದು. ಏನೇ ಆದರೂ ನಮ್ಮಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿದೆ. ಮಾಹಿತಿಗಳು ಆಯಾ ಭಾಗಗಳು ಬಂದಾಗಲಷ್ಟೇ ನಮಗೆ ಗೊತ್ತಾಗುತ್ತೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದು ಮಧ್ವಾಚಾರ್ಯರು ಓಡಾಡಿರ್ತಕ್ಕಂಥ ಸಾನ್ನಿಧ್ಯ, ಮಧ್ವರು ಅಂದು ಓಡಾಡಿರ್ತಕ್ಕಂಥ ಸಾನ್ನಿಧ್ಯ, ಕೃಷ್ಣನ ಆರಾಧನೆ ಮಾಡೋದಕ್ಕೂ ಮುನ್ನ ಬಂದು ಹೋಗಿರುವ ಸಾನ್ನಿಧ್ಯ, ಜೊತೆಗೆ ಈ ತೀರ್ಥದಲ್ಲಿ ಇನ್ನಷ್ಟು ಶಕ್ತಿಯೇ ಇದೆ. ನಾನು ಇಲ್ಲಿಗೆ ಬರಲಿಕ್ಕೆ ಒಂದು ಕಾರಣ ಇದೆ. ಈ ಕಾರಣ ಸಾರ್ವತ್ರಿಕವಾಗಿ, ಲೋಕ ಕಲ್ಯಾಣಾರ್ಥವಾಗಿ, ಸರ್ವರ ಹಿತಕ್ಕಾಗಿ ನಾವೊಂದು ಚಿಂತನೆ ಮಾಡಿದೆ. ಮಹರ್ಷಿವಾಣಿ ಕಾರ್ಯಕ್ರಮ ಯಾವತ್ತಿಗೂ ಸ್ವಾರ್ಥದಿಂದ ನಡೆದದ್ದಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾಡುವ ಪ್ರತಿಯೊಂದು ಕಾಯಕವೂ ಅದು ಲೋಕ ಕಲ್ಯಾಣಾರ್ಥವಾಗಿ. ಹಾಗೆ ಮೊನ್ನೆಯಷ್ಟೇ ರೈಲು ದುರಂತ ಆಯಿತು. ಜೊತೆಗೆ ಎಷ್ಟೋ ಜನ ರೈತ ಬಾಂಧವರು ಮಳೆ ಇಲ್ದಿರ ಕಂಗಾಲಾಗಿದ್ದಾರೆ. ಇತ್ತೀಚೆಗಾಗಿರ್ತಕ್ಕಂತಹ ಅವಘಡಗಳು ಸಾಕಷ್ಟು ನಡೀತಾ ಇದೆ. ಜೊತೆಗೆ ಎಷ್ಟೋ ಜನ ಅಕಾಲ ಮೃತ್ಯುವಿಗೆ ಈಡಾಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲೇ ತನ್ನ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಮುಕ್ತಿ ಆದರೂ ಹೇಗೆ? ಈ ಒಂದು ಚಿಂತನೆಯನ್ನು ಮಾಡ್ತಾ ಬಂದೆ. ಚಿಂತನೆಯನ್ನು ಮಾಡ್ತಾ ನಾನು, ನನ್ನ ಪರಿವಾರ, ನನ್ನ ಸುಪುತ್ರ ಎಲ್ಲರೂ ಸಹಿತ ಬಂದ್ವಿ. ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ, ಜ್ಯೋತಿಷ್ಯದಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿರ್ತಕ್ಕಂಥ ಓರ್ವ ಮಹಾನ್ ವ್ಯಕ್ತಿಯನ್ನು ನಾನು ಭೇಟಿ ಮಾಡಬೇಕು ಅಂತ ನನ್ನ ಮನ ಸಂಕಲ್ಪ ಆಯಿತು. ಯಾಕೆಂದರೆ ಇದು ಕೃಷ್ಣ ಸಾನ್ನಿಧ್ಯ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜ್ಯೋತಿಷ್ಯದ ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂಥವರಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿ ಅವ್ರಿಗೂ ಸದ್ಗತಿ ಸಿಗಬೇಕು. ಹಾಗೆ ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಕಾಣದಿರ ಸಾಕಷ್ಟು ಕಷ್ಟದಲ್ಲಿದ್ದೀರಿ. ಕಷ್ಟ ಎಂಬತಕ್ಕಂಥದ್ದು ಅಷ್ಟಿಷ್ಟಲ್ಲ. ಭಗವಂತ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ. ಆದರೆ ಒಳ್ಳೆಯ ಸುಖ ಇಲ್ಲ, ಗಂಡ ಹೆಂಡತಿರ ಮಧ್ಯೆ ಅನ್ಯೋನ್ಯತೆ ಇಲ್ಲ, ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ಮಕ್ಕಳು ಹೋದ ದಾರಿಗೆ ತಂದೆ ತಾಯಿ ಬಿಡಲಿಕ್ಕಾಗೋದಿಲ್ಲ, ಅಥವಾ ತಂದೆ ತಾಯಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಮನೇಲಿರ್ತಕ್ಕಂಥ ಮಕ್ಕಳನ್ನು ಸರಿದಾರಿ ತರಬೇಕು ಅಂತ ಸಾಕಷ್ಟು ಚಿಂತನೆ ಮಾಡಿದ್ರೂ ಅದು ಸಾಧ್ಯವಾಗಲ್ಲ. ಇಷ್ಟೆಲ್ಲ ಸಮಸ್ಯೆ ಯಾತಕ್ಕಾಗಿ ಬರುತ್ತೆ? ಇದರ ಹಿಂದಿನ ಪೂರ್ವಾಪರ ಏನಿರ್ಬೋದು? ಈ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನಿವತ್ತು ಈ ಭಾಗಕ್ಕೆ ಬಂದೆ. ಜ್ಯೋತಿಷ್ಯ ವಿಶಾಲವಾಗಿರ್ತಕ್ಕಂಥದ್ದು. ನಾವು ಹಿಮಾಲಯಕ್ಕೆ ಹೊರಟ್ರೆ ಆ ಹಿಮಾಲಯದ ತುದಿ ಕಟ್ಟ ಕಡೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸಮುದ್ರದ ಮುಂದೆ ನಿಂತರೆ ಸಮುದ್ರದ ಕಡೆ ಭಾಗ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿದೆ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಸರಿಯಾದಂಥ ಮಾರ್ಗ ಹೇಗೆ ನಮ್ಮ ಜೀವನ, ಯಾವ ಜೀವನವನ್ನು ನಾವು ಅಳವಡಿಸ್ಕೊಂಡ್ರೆ, ಹೇಗೆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವನಕ್ಕೆ ಸರಿಯಾದಂಥ ಸೋಪಾನ ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಒಬ್ಬ ಮಹಾನ್ ಜ್ಞಾನಿಗಳನ್ನು, ಜ್ಯೋತಿಷ್ಯದಲ್ಲಿ ತನ್ನದೇ ಆದಂತಹ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರನ್ನು ನಾನು ಭೇಟಿ ಮಾಡಿ ಇದೆಲ್ಲದಕ್ಕೂ ಸಹಿತ ಸವಿಸ್ತಾರವಾದಂಥ ಒಂದು ಪರಿಹಾರವನ್ನು ಹುಡುಕಬೇಕು ಎಂಬತಕ್ಕಂಥ ಚಿಂತನೆ ನಂದಾಗಿದೆ. ಬಹುಶಃ ನಿಮ್ಮೆಲ್ಲರಿಗೂ ಶುರುವಾಗಿರ್ಬೋದು ಚಿಂತನೆ. ಯಾವ ಗುರುಗಳನ್ನು ಭೇಟಿ ಮಾಡಲಿಕ್ಕಾಗಿ ಆನಂದ್ ಗುರೂಜಿಯವರು ಹೊರಟಿದ್ದಾರೆ? ಆ ಪ್ರಶ್ನೆ ನಿಮಗೆಷ್ಟಿದೆಯೋ ನನಗೂ ನನ್ನ ಮನಸ್ಸಲ್ಲಿ ಅವ್ರು ಸಿಗ್ತಾರೋ ಇಲ್ವೋ ಅಂತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಈ ಕ್ಷೇತ್ರಕ್ಕಂತೂ ಬಂದಾಯಿತು. ಗಂಗೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಾಯಿತು. ಇನ್ನು ಪಯಣವನ್ನು ದೇವಸ್ಥಾನದೊಳಗೆ ಹೊರಡೋಣ. ಅವರಲ್ಲಿ ಸಿಕ್ಕಿದ್ರೆ ಮಾತಾಡೋಣ. ಇಲ್ವಾ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಬಂದಿದ್ದೇನಪ್ಪ, ಇದಕ್ಕಾಗಿ ನಾನು ಬಂದಿರತಕ್ಕಂಥದ್ದು ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವ್ರಿಗೆ, ಜೀವನದಲ್ಲಿ ಎಷ್ಟೋ ಆಸೆಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರಿಗೆ, ನೆಮ್ಮದಿ ಸುಖ ಸಂತೋಷ ಬೇಕು ಎಂಬತಕ್ಕಂಥವ್ರಿಗೆ ಅರಿವಿಲ್ಲದಂಥ ರೀತಿ ಬರ್ತಕ್ಕಂಥ ಈ ಮರಣ ಯೋಗ ಇದೆಯಲ್ಲ, ಅದರಿಂದ ಮುಂದಾಗುವಂತಹದ್ದು ಅವರ ಜೀವನ ಹೇಗೆ? ದೇಹದಿಂದ ಆತ್ಮ ಹೊರಗಡೆ ಹೊರಟ ಮೇಲೆ ಈ ಆತ್ಮಕ್ಕೆ ಸಾವಿಲ್ಲ, ಆದರೆ ಸರಿಯಾದ ಪೂರ್ಣ ಆಯುಷು ಮುಗಿದಿಲ್ಲ. ಪೂರ್ಣ ಆಯುಷು ಇಲ್ದಿರ ದೇಹದಿಂದ ಆತ್ಮ ಹೊರಗಡೆ ಹೊರಟ ಮೇಲೆ ಅವರ ಬದುಕೇನು? ಅವರಿಗೆ ಮುಕ್ತಿ ಇದೆಯಾ? ಆ ಮುಕ್ತಿಯ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥದ್ದೇ ಇವತ್ತಿನ ಚಿಂತನೆ. ಬನ್ನಿ, ಮೊದಲು
ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನನ್ನ ಮನದಾಳದಲ್ಲಿರ್ತಕ್ಕಂಥ ಮಾತು ಆ ಓರ್ವ ವಿಶೇಷವಾದಂಥ ಜ್ಞಾನವುಳ್ಳಂಥ ಗುರುಗಳನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದೇನೆ. ಗುರುಗಳು ನನ್ನ ಮುಂದಿದ್ದಾರೆ. ಗುರುಗಳಿರ್ತಕ್ಕಂಥ ಸಾನ್ನಿಧ್ಯ ಆದರೂ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂ ವಾರವೃದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಸಾನ್ನಿಧ್ಯದಲ್ಲಿ ಮಧ್ವಾಚಾರ್ಯರ ಕರಾರ್ಚಿತದಲ್ಲಿ ಅರ್ಚನಾ ಸಂಕಲ್ಪ ಮಾಡಿಕೊಂಡಿರ್ತಕ್ಕಂತಹ ನಿತ್ಯ ಪೂಜಾನುಷ್ಠಾನ ಮಾಡಿಸ್ಕೊಂಡಿರ್ತಕ್ಕಂತಹ ಹನುಮನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೀನಿ. ಅಂದು ಮಧ್ವ ಕರಾರ್ಚಿತದಲ್ಲಿ ಹನುಮನ ಆರಾಧನೆ ಬಹಳ ಅತ್ಯದ್ಭುತವಾಗಿ ನಡೆದಿದೆ. ಅಂತಹ ಮಧ್ವಾಚಾರ್ಯರು ಓಡಾಡಿರ್ತಕ್ಕಂಥ ಸ್ಥಳ, ಜೊತೆಗೆ ಅವರ ವಿದ್ಯಾಭ್ಯಾಸ ಸ್ಥಳ, ಜೊತೆಗೆ ಅವರ ಸನ್ಯಾಸಾಶ್ರಮದಲ್ಲಿ ಅವರ ವಿಶೇಷವಾಗಿರ್ತಕ್ಕಂಥ ದಂಡುಕೋಲನ್ನು ಈ ಭಾಗದಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಸಮುದ್ರ ಆದ್ದರಿಂದ ಈ ಭಾಗದಲ್ಲಿರ್ತಕ್ಕಂಥ ಅವರ ಕೋರಿಕೆ ಹೇಗಿತ್ತಪ್ಪ ಅಂದರೆ ಇಲ್ಲೊಂದಿಷ್ಟು ಸೀನೀರು ಬೇಕು, ಪೂಜಾನುಷ್ಠಾನಕ್ಕೆ ಶುದ್ಧ ಜಲ ಬೇಕು ಅಂತಕ್ಕಂಥದ್ದು. ಅದನ್ನು ಆಲಿಸಿದ ಮಧ್ವಾಚಾರ್ಯರು ತಮ್ಮ ಕರದಲ್ಲಿರ್ತಕ್ಕಂಥ ದಂಡುಕೋಲನ್ನು ಒಮ್ಮೆ ಭೂಮಿಗೆ ಸ್ಪರ್ಶ ಮಾಡಿ ತೆಗೆದರೆ ಅಲ್ಲಿ ತೀರ್ಥೋದ್ಭವ ಆಯಿತು. ಅಂತಹ ದಂಡತೀರ್ಥ ಈಗ ನಾವು ನೋಡ್ಕೊಂಡು ಬಂದದ್ದು. ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಂದೊಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಒಂದು ಸಂತೋಷ, ಇವತ್ತಿಗೂ ಸಹಿತ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಅಷ್ಟಮಠದ ಸ್ವಾಮಿಗಳು ಅವರ ಸರದಿ ಪ್ರಕಾರ ಅಲ್ಲಿ ಸ್ವಾಮಿಯ ಸೇವೆಗೆ ಹೊರಡೋಕ್ಕೂ ಮುನ್ನ ಇಡೀ ರಾಷ್ಟ್ರ ಪರ್ಯಟನೆ ಮಾಡ್ತಾರೆ. ಅಂದರೆ ಧರ್ಮವನ್ನು ಸಂಘಟನೆ ಮಾಡಲಿಕ್ಕಾಗಿ ಇಡೀ ರಾಜ್ಯ ದೇಶವೆಲ್ಲವನ್ನೂ ಸಹ ಸುತ್ಕೊಂಡು ಬರ್ತಾರೆ. ಸುತ್ಕೊಂಡು ಬಂದು ಇಲ್ಲಿ ಬಂದು ಸ್ವಾಮಿ ಸೇವೆಯನ್ನು ಮಾಡಿ ದಂಡಕೋಲಿಗೂ ಸ್ನಾನ, ಅವರೂ ಸ್ನಾನವನ್ನು ತೀರ್ಥ ಸ್ನಾನವನ್ನು ಮಾಡಿದ ನಂತರ ಇಲ್ಲಿ ಹನುಮನ ಪ್ರಾರ್ಥನೆ ಮಾಡಿ ಇಲ್ಲಿಂದ ನೇರವಾಗಿ ಕೃಷ್ಣನ ಸೇವೆಗೆ ಹೊರಡುತ್ತಾರೆ. ಒಮ್ಮೆ ಇಲ್ಲಿ ಸ್ನಾನ ಪೂಜಾನುಷ್ಠಾನ ಆದ ನಂತರ ಪುನಃ ಎಲ್ಲೂ ಪ್ರಯಾಣ ಬೆಳೆಸೋಂಗಿಲ್ಲ, ನೇರವಾಗಿ ಕೃಷ್ಣ ಸಾನ್ನಿಧ್ಯಕ್ಕೆ ಹೊರಡಬೇಕು. 1 ವರ್ಷ ಪರ್ಯಂತ ಕೃಷ್ಣನ ಆರಾಧನೆ ಮಾಡಬೇಕು. ಅಂದರೆ ಮಧ್ವಾಚಾರ್ಯರು ಇಂತಹ ಒಂದು ಕಾನೂನನ್ನು, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿಯನ್ನು ಇಲ್ಲಿ ಹೇಳಿ ಇಲ್ಲಿಗೂ ಸಹಿತ ಮಧ್ವರಿಂದ ಇಲ್ಲಿವರೆಗೂ ಬಂದಂತಹ ಪ್ರತಿಯೊಬ್ಬ ಯತಿಗಳು ಇದನ್ನೇ ಪಾಲನೆ ಮಾಡಿದ್ದಾರೆ. ಇರಲಿ ವಿಚಾರ ನಾನಿದನ್ನು ಹೇಳೋಕ್ಕಿನ್ನ ಇಲ್ಲಿರ್ತಕ್ಕಂಥ ಸವಿಸ್ತಾರವನ್ನೆಲ್ಲವನ್ನು ಸಹಿತ ಅರ್ತು ಬರ್ತಕ್ಕಂಥವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಜ್ಯೋತಿಷ್ಯದಲ್ಲಿ ತನ್ನದೇ ಆದಂತಹ ವಿದ್ವತ್ತಿನಿಂದ ಸಾಕಷ್ಟು ಜನಗಳನ್ನು ಮನಸ್ಸೊಳಗೊಂಡಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಹಾಗೂ ನನ್ನ ಹಿತೈಷಿಗಳಾದಂತಹ ನಾನು ಎಷ್ಟೋ ಸತಿ ಅವರೊಂದಿಗೆ ಮಾತಾಡ್ತಾ ಇರ್ತೇನೆ. ಯಾತಕ್ಕೋಸ್ಕರ ಅಂದರೆ ಒಂದಷ್ಟು ಧರ್ಮ ಸೂಕ್ಷ್ಮಗಳು, ಧರ್ಮ ಸಂದೇಹಗಳು ಬಂದಾಗ ಇದು ಹೇಗೆ, ಇದು ಸರಿನಾ, ಇದು ತಪ್ಪ, ಯಾಕೆಂದರೆ ಮರಕ್ಕೆ ಮರ ದೊಡ್ಡದಲ್ವ. ಅಂತಹ ಜ್ಞಾನವುಳ್ಳಂತಹವರು ಪರಮ ಪೂಜ್ಯರು ಮತ್ತು ಗುರುಗಳಾದಂತಹ ಪ್ರಕಾಶ್ ಅಮ್ಮಣ್ಣಯ್ಯವರು. ಬನ್ನಿ ಪ್ರಕಾಶ್ ಅಮ್ಮಣ್ಣಯ್ಯವರನ್ನ ದರ್ಶನ ಮಾಡೋಣ, ಅವರಿಂದ ತಿಳ್ಕೊಳ್ಬೇಕಾದ ವಿಚಾರ ತಿಳ್ಕೊಳ್ಳೋಣ. ನಾನು ಆ ಒಂದು ವಿಶೇಷವಾಗಿರ್ತಕ್ಕಂಥ ದಂಡ ಸರೋವರದ ಹತ್ರ, ಆ ಒಂದು ಕಲ್ಯಾಣಿ ಹತ್ರ ಒಂದು ಮಾತು ಹೇಳಿದ್ದೆ, ಅದು ನಿಮಗೆ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ. ಎಷ್ಟೋ ಜನ ಅಕಾಲ ಮೃತ್ಯುವಿಗೀಡಾಗ್ತಾರೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಅಂತಹವ್ರಿಗೂ ಸದ್ಗತಿ ಬೇಕಲ್ಲ, ಅಂತಹವ್ರಿಗೂ ಮುಕ್ತಿ ಬೇಕಲ್ಲ, ಆ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ನಾನು ಬಂದಿದ್ದೇನೆ. ಯಾಕೆಂದರೆ ಇಂತಹ ಧರ್ಮ ಸೂಕ್ಷ್ಮಗಳನ್ನು, ಇಂಥ ವಿಚಾರಗಳನ್ನು ಮೊನ್ನೆ ಅಷ್ಟೇ ರೈಲು ದುರಂತದಲ್ಲಿ ಎಷ್ಟು ಜನ ಮರಣ ಹೊಂದರು. ನಿಜಕ್ಕೂ ಇಂತಹವು ಸಾಕಷ್ಟು. ಇದು ಒಂದು ಭಾಗ. ಆದರೆ ನಮ್ಮ ಭಾರತದ ಗಡಿ ಭಾಗ ಇಲ್ಲಿಂದ ಹೋದಂಥ ಯೋಧರು ಅಲ್ಲಿಂದ ಬರ್ತಕ್ಕಂಥ ರೀತಿ ಏನು? ಆದರೆ ಆ ಬಾಲ್ಯದಲ್ಲೇ, ಚಿಕ್ಕ ವಯಸ್ಸಲ್ಲೇ ತಮ್ಮ ಸೇವೆಯನ್ನು ಭಾರತಾಂಬೆಯ ಮಡಿಲಿಗೆ ಅವರು ಅರ್ಪಣೆ ಮಾಡ್ತಾರೆ. ಅಂತಹವ್ರಿಗೂ ಸಹಿತ ಮೋಕ್ಷ ಸಿಗಬೇಕು.
ಅವರಿಗೆ ನಮಸ್ಕಾರ ಮಾಡ್ತಾ, ಜ್ಞಾನ ವಿದ್ಯೆ ಅಪಾರವಾದಂತಹ ಒಂದು ವಿದ್ವತ್ತು ನಮ್ಮ ಅಮ್ಮಣ್ಣಿಯವರಿಗಿದೆ. ಅವ್ರನ್ನ ಮಾತಾಡಿಸಿ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು, ಜೊತೆಗೆ ನಾವು ಇವತ್ತಿಲ್ಲಿ ಬಂದದ್ದು ಉದ್ದೇಶ ಏನು ಎಂಬತಕ್ಕಂಥದ್ದನ್ನು ಅವರಿಗೆ ತಿಳಿಸಿ, ಅವರಿಂದ ಬರುವಂತಹ ವಾಕ್ಯವನ್ನು ನಾವು ತಿಳ್ಕೊಂಡು ಹನುಮನ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ, ಪ್ರತಿ ಕುಟುಂಬ ಹಸನ್ಮುಖಿತನ ಇರಲಿ, ಪ್ರತಿಯೊಬ್ಬರ ಕುಟುಂಬದಲ್ಲೂ ನಗುಮುಖ ಇರಲಿ, ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥ ಇವತ್ತಿನ ಈ ಸಂಕಲ್ಪ. ಗುರುಗಳೇ, ಮೊದಲನೇದಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಹಲವಾರು ಸತಿ ನಾನು ಫೋನಲ್ಲಿ ಮಾತಾಡಿದ್ರು, ನಿಮ್ಮನ್ನು ನೇರವಾಗಿ ಮಾತಾಡಿದ್ರು, ಈ ಪ್ರಕಾರವಾಗಿ ಈ ಥರ ಹತ್ತಿರದಿಂದ ನಾವು ಮಾತಾಡಿದ್ದಿರಲಿಲ್ಲ. ನನ್ನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮನ್ನು ನನ್ನ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸೋಕ್ಕೆ ಆಗಿರಲಿಲ್ಲ. ಇವತ್ತೊಂದು ಸುವರ್ಣಾವಕಾಶ, ನಾನು ಈ ಭಾಗಕ್ಕೆ ಬಂದೆ, ಇಲ್ಲೊಂದು ವಿಶೇಷವಾದ ಸಾನ್ನಿಧ್ಯ ಇದೆ ಅಂತ ಗೊತ್ತಾಯಿತು. ಆಗ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ನಾವಿಲ್ಲಿಗೆ ಬಂದಿದ್ದೀವಿ. ತುಂಬ ಸಂತೋಷ. ಹಾಗೆ ನನ್ನ ಒಂದು ಉದ್ದೇಶ, ಮೊನ್ನೆ ಆದಂತಹ ರೈಲು ದುರಂತ, ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಯೋಧರು ಇಲ್ಲಿಂದ ಸೇವೆಗೆ ಅಂತ ಹೊರಡ್ತಾರೆ, ಪುನಃ ವಾಪಸ್ಸು ಬರೋರು ಒಂದಷ್ಟು ಜನ ಇದ್ದಾರೆ. ಆದರೆ ಎಷ್ಟೋ ಜನ ಅಲ್ಲಿ ಅಕಾಲ ಮೃತ್ಯುವಿಗೆ ಈಡಾಗ್ತಾರೆ, ಅಂದರೆ ಅಲ್ಲಿ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ಅವರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಶ್ರೀಮನ್ನಾರಾಯಣನ, ಮಹಾವಿಷ್ಣುವನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಆದರೆ ಇಂತಹ ಸಮಯದಲ್ಲಿ ಅವರ ಆತ್ಮಗಳಿಗೆ ಶಾಂತಿ ಸಿಗೋದಾದರೆ ಹೇಗೆ? ಅದಕ್ಕಾಗಿ ಏನಾದರೂ ಒಂದು ಚಿಂತನೆ ಮಾಡಬೇಕು ಎಂಬತಕ್ಕಂಥದ್ದು ತುಂಬ ದಿನಗಳಿಂದ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಇವತ್ತು ನಾನು, ನನ್ನ ಪರಿವಾರ, ನನ್ನ ಸುಪುತ್ರ ಎಲ್ಲರೂ ನಿಮ್ಮ ಆಶ್ರಯ, ನಿಮ್ಮಲ್ಲಿ ಬಂದಿದ್ದೇವೆ. ನಿಮ್ಮ ಆಶೀರ್ವಾದದೊಂದಿಗೆ ಒಂದಷ್ಟು ಸೂಕ್ಷ್ಮಗಳನ್ನು ತಿಳಿದು ಒಂದು ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಸಂಕಲ್ಪ. ತಾವೇನು ಹೇಳ್ತೀರಿ? ಗುರುತಮಮ ಗುರುಂ ದೇವದೇವಂ ನಮಾಮಿ ಅಂತೇಳಿ. ನಾವು ಯಾರು ಗುರುಗಳಲ್ಲ, ನಮಗೊಬ್ಬರು ಗುರುಗಳಿದ್ದಾರೆ. ಅವರು ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಭಗವಾನ್ ವೇದವ್ಯಾಸರು, ವಿಷ್ಣುವಿನ ಇನ್ನೊಂದು ಸ್ವರೂಪ ಅದು. ಅಲ್ಲಿಂದಲೇ ಎಲ್ಲ ಪ್ರಾರಂಭ ಆಗ್ತಾ ಉಂಟು. ಇಲ್ಲಿಯೂ ಕೂಡ ಅಷ್ಟೇ. ನನ್ನಂತಹ ಅನೇಕ ಪಾಠಕರು ಬಂದು ಹೋಗಿರ್ಬೋದು. ಸುಮಾರು 2000 ವರ್ಷದ ಇತಿಹಾಸ ಉಂಟು. ಮಧ್ವಾಚಾರ್ಯರೇ ಬಂದು ಹೋಗಿದ್ದಾರೆ. ಅದರ ಮಧ್ಯದಲ್ಲಿ ನಂತರ ಇನ್ನೂ ಎಷ್ಟೋ ವಿದ್ವಾಂಸರುಗಳು ಬಂದು ಹೋಗಿದ್ದಾರೆ. ನಾವು ಕೂಡ ಒಂದು ಕೀಟಗಳ ಕ್ರಮ ಬಂದು ಅದನ್ನು ಮೂಸಿಕೊಂಡಿರ್ತದೆ ಅಷ್ಟೇ. ಒಂದು ದೊಡ್ಡ ಉದ್ಯಾನವನ ಇರ್ತದೆ, ನಾವು ಅದನ್ನು ಸವಿತಾ ಇರ್ತೇವೆ ಅಷ್ಟೇ. ಆದರೆ ಸವಿಯುವುದನ್ನು ಮಾತ್ರ ನಮ್ಮ ಸ್ವಾರ್ಥಕ್ಕೆ ಇಟ್ಟುಕೊಳ್ಬಾರ್ದು. ಯಾವಾಗ ನಾವು ಸ್ವಾರ್ಥಕ್ಕೆ ಇಟ್ಟುಕೊಳ್ತೇವೆ, ನಮ್ಮನ್ನು ಬೇಗ ಇಲ್ಲಿಂದ ಕಳಿಸಿಬಿಡ್ತಾನೆ. ಅಲ್ಲಿ ಇನ್ನೊಬ್ಬನಿಗೆ ಹೇಳಬೇಕು. ಈಗ ಆನಂದ ಗುರುಗಳು ಇಲ್ಲಿ ಬಂದರು, ವಿಷಯ ತಿಳ್ಕೊಂಡ್ರು. ಇದನ್ನು ಏನು ಮಾಡಿದರು ಅಂತ ಹೇಳಿದರೆ, ವಾಹಿನಿಯ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಳಿಸುವಂಥ ಒಂದು ಪ್ರಜ್ಞೆ, ಅದೊಂದು ಧ್ಯೇಯ ಅವರ ಹತ್ರ ಇತ್ತು. ಸೊ ಇದು ಕೂಡ ಒಂದು ಪುಣ್ಯಾಂಶ ಆಗ್ತದೆ ಅಂಥೇಳಿ. ಮರಣ ಅಂತ ಹೇಳುವಂಥದ್ದು ಎಲ್ರಿಗೂ ಅದು ಇದ್ದದ್ದಿದೆ. ಮರಣ ಇಲ್ಲದವರು ಯಾರೂ ಇಲ್ಲ ಈ ಮೃತಿ ಲೋಕದಲ್ಲಿ. ಆದರೆ ಮರಣದಲ್ಲಿಯೂ ಕೂಡ ಒಳ್ಳೆಯ ಮರಣ ಬೇಕು, ಶುಕ್ಲ ಮರಣ ಬೇಕು. ಕನಿಷ್ಠ ಅದು ಇಲ್ಲದಿದ್ದರೂ ಕೂಡ ಶರಣಾಗತರಾಗಿ ಸಾಯುವಂಥದ್ದು. ಇಲ್ಲಿ ಒಂದು ವಿಚಾರ, ಆನಂದ ಗುರುಜಿಯವರು ಸಾಕಷ್ಟು ಬಾರಿ ಹೇಳುವಂಥ ಮಾತು, ಶುಕ್ಲ ಪಕ್ಷ ಮುಹೂರ್ತಕ್ಕೆ ಬಹಳ ವಿಶೇಷ ಅಂತ, ಕೃಷ್ಣ ಪಕ್ಷ ಕ್ಷಣಿತ ಚಂದ್ರ ಇರ್ತಾನೆ ಅಂತ. ಅದನ್ನೇ ಈಗ ಗುರುಗಳು ಹೇಳ್ತಿದ್ದಾರೆ, ಶುಕ್ಲ ಪಕ್ಷದ ವಿವರಣೆ. ನಿಜಕ್ಕೂ ಚಂದ್ರ ವೃದ್ಧಿಯಲ್ಲಿದ್ದಾಗ, ಚಂದ್ರನಿದ್ದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಎಲ್ಲರೂ ಅದನ್ನು ಅಪೇಕ್ಷೆ ಪಡ್ತಾರೆ. ಕ್ಷಣಿತ ಚಂದ್ರನ ಯಾರೂ ಅಪೇಕ್ಷೆ ಪಡೋದಿಲ್ಲ. ಅದನ್ನೇ ಅರ್ಥ ಮಾಡ್ಕೋಬೇಕಾಗಿದೆ. ತಿಳಿಸಿ. ಕೆಲವು ಸಲ ನಾನು ನೋಡ್ತಾ ಇದ್ದೇನೆ, ಟಿ ವಿಯಲ್ಲಿ ನೋಡುವಾಗ ಅವರ ಮುಖ ಕಳೆಗುಂದಿರ್ತದೆ ಅಂತ ಹೇಳಿದರೆ, ಅವರು ನಷ್ಟದಲ್ಲಿ, ಅವರು ಸಮಸ್ಯೆಯಲ್ಲಿ ಇದ್ದಾರೆ ಅಂತೇಳಿ ಅಲ್ಲ. ಪ್ರಜೆಗಳು ಪಡುವಂತಹ ಬವಣೆಯನ್ನು ನೋಡಿಕೊಂಡು, ಈಗ ಮೊನ್ನೆ ಆ ರೈಲು ದುರಂತ ಆಯಿತು. ಆವಾಗ ಗುರುಗಳಾದವರು ಆಂತರ್ಯವಾಗಿ ಅವರು ಅಳುವುದಿಲ್ಲ, ಕೈಕಾಲು ಬಡ್ಕೊಳ್ಳುವುದಿಲ್ಲ, ಮಾನಸಿಕವಾಗಿ ಬಳಲ್ತಾರೆ. ನಮ್ಮ ಹತ್ರ ಇದ್ದಂತಹ ವಿದ್ಯೆಗಳು ಕೆಲಸ ಮಾಡಲಿಲ್ಲಲ್ಲ ಅಂಥೇಳಿ ಒಬ್ಬ ಡಾಕ್ಟ್ರು ಅವನು ಪ್ರಯತ್ನ ಮಾಡ್ತಾನೆ, ಔಷಧಿ ಕೊಡ್ತಾನೆ, ರೋಗಿ ಪಥ್ಯ ಮಾಡುವುದಿಲ್ಲ, ಅವನು ಹೋಗಿಬಿಡ್ತಾನೆ. ಆವಾಗ ಡಾಕ್ಟ್ರು ದುಃಖಿಸೋದು ಅದಕ್ಕೆಲ್ಲ, ನಾನು ಇಷ್ಟು ಪ್ರಯತ್ನ ಮಾಡಿ ಕೂಡ ನನ್ನಿಂದ ಉಳಿಸಿಕೊಳ್ಳಿಕ್ಕಾಗಲಿಲ್ಲಲ್ಲ ಅಂತೇಳಿ. ಇದನ್ನು ಪ್ರತಿಯೊಬ್ಬರೂ ತಿಳ್ಕೊಂಡಾಗ ಖಂಡಿತವಾಗಿ ಕೂಡ ಈ ದೇಶ ಎಷ್ಟು ಉನ್ನತ ಸ್ಥಿತಿಗೆ ಬೇಕಾದರೂ ಹೋಗ್ಬೋದು. ಯಾಕಂದರೆ ಇಲ್ಲಿ ನಮಗೆ ಪರಂಪರೆ ಇದೆ, ಸನಾತನ ಧರ್ಮ ಇದೆ, ಗುರುಗಳಿದ್ದಾರೆ, ಅವರು ಹೇಳ್ತಾರೆ, ಆಗಾಗ ಹೇಳ್ತಾ ಇರ್ತಾರೆ. ಇನ್ನೂ ಒಂದು ವಿಚಾರ, ಒಳ ರಹಸ್ಯವನ್ನು ಹೇಳ್ತೇನೆ. ಗುರುಗಳು ಜಗಳ ಮಾಡಿಕೊಳ್ತಾರೆ, ಕೋಪದಲ್ಲಿ ಕುಣಿದಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಪೂರ್ವಕಾಲದಲ್ಲಿ ಇತ್ತು ಸುರಮ್ಯೈ ನೈಮಿಷಾರಣ್ಯೆ ಗೋಷ್ಠಿಂ ಚಕ್ರೋರ್ ಮನೋರಮಾಂ. ಅಲ್ಲಿ ಭಿನ್ನಾಭಿಪ್ರಾಯ ಬಂತು, ಗುರುಗಳಿಗೆ, ಋಷಿಗಳಿಗೆ. ಆದರೆ ಅದರ ಪ್ರಾಡಕ್ಟ್ ಏನಿದೆ ಅದು ಒಳ್ಳೆಯ ಪ್ರಾಡಕ್ಟ್ ಆಗಿರ್ತದೆ. ನಾವು ಕಡಿಯುವ ಕಲ್ಲನ್ನ ಹಾಕಿ ರುಬ್ಬಿದಾಗಿ ಬರುವಂಥದ್ದು ಇಡ್ಲಿಗೆ ಬೇಕಾದರೂ ಆಗ್ಬೋದು, ದೋಸೆಗೆ ಬೇಕಾದರೂ ಆಗ್ಬೋದು.
ಅದು ಹೊಲಸಾಗಿರುವುದಿಲ್ಲ. ಅದನ್ನು ಕೊಡುವುದು ಯಾರಿಗೆ ಅಂತ ಹೇಳಿದರೆ ಪ್ರಜೆಗಳಿಗೆ ಕೊಡುವಂಥದ್ದು. ಇನ್ನು ಉಚಿತ ಭಾಗ್ಯಗಳು ನಾವು ಬುಟ್ಟಿಯಲ್ಲಿ ತಗೊಂಡೋಗಿ ಕೊಡುವುದಲ್ಲ, ಶಾಶ್ವತವಾಗಿ ಅವನ ಜ್ಞಾನೋದಯ ಮಾಡುವಂಥದ್ದು ಉಚಿತ ಭಾಗ್ಯ. ಇದಕ್ಕೆ ನಾವು ಯಾವುದೇ ರೀತಿಯ ಚಾರ್ಜ್ ಮಾಡಬಾರ್ದು, ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಬಾರ್ದು. ಒಂದು ವೇಳೆ ಅವನ ಮನಸ್ಸಿಗೆ ಖುಷಿಯಾಗಿ ಅವನೇನಾದ್ರು ಇಟ್ಟರೆ ಕೃಷ್ಣಾರ್ಪಣ ವಸ್ತು, ನನಗೆಲ್ಲ ಜ್ಞಾನ ನೀನು ಕೊಟ್ಟಿದ್ದಿ, ಅದು ನಿನ್ನ ಪಾಲಿಗೆ ಇರಲಿ ಅಂತೇಳಿ ಈ ರೀತಿಯ ಚಿಂತನೆಗಳು. ಇಂತಹ ಗುರುಗಳನ್ನು ಈ ಸಮಾಜ ಗೌರವಿಸಬೇಕು, ಅವರ ಮಾತನ್ನು ಕೇಳಬೇಕು. ಗೌರವಿಸೋದು ಅಂತ ಹೇಳಿದರೆ ಹೋಗಿ ಅವರ ಕಾಲಿಗೆ ಅಡ್ಡ ಬಿದ್ದು ಕಣ್ಣನ್ನು ಒತ್ತಿಕೊಳ್ಳೋದು ಅಂತೇಳಿ ನಾನು ಹೇಳುವುದಿಲ್ಲ. ಅವರ ಮಾತಿಗೆ ಗೌರವ ಕೊಟ್ಟರೆ ಸಾಕು. ಅವರ ಮಾತನ್ನು ನಡೆಸಿಕೊಂಡು ಬಂದರೆ ಅದಕ್ಕಿಂತ ದೊಡ್ಡ ಗೌರವ ಬೇರೆ ಇನ್ನೇನಿದೆ. ನಾನು ಹೇಳ್ತೇನೆ ನನ್ನಲ್ಲಿ ಬರುವವರಿಗೆ, ನಿಮಗೆ ಸೌಖ್ಯ ಆಗಿದೆ ಅದೇ ನನಗೆ ದಕ್ಷಿಣೆ. ಇನ್ನೊಂದು ಸಲ ಬರುವಾಗ ನಾನು ಈ ರೋಗದ ವಿಚಾರ ಮಾತಾಡುವ ಬದಲು ಲೋಕಾಭಿರಾಮವಾಗಿ ಸಂತೋಷದ ವಿಚಾರಗಳನ್ನು ಮಾತಾಡಿದರೆ ನನ್ನ ಆಯುಷ್ಯ ಕೂಡ ವೃದ್ಧಿ ಆಗ್ತದೆ. ನನ್ನ ಆಯುಷ್ಯ ನಿಮ್ಮಲ್ಲಿರುವುದು, ನಿಮ್ಮ ಆಯುಷ್ಯ ನನ್ನಲ್ಲಿರುವುದು. ನಿಮ್ಮನ್ನು ಹೆದರಿಸಿದರೆ ಎಂಥವನು ಕೂಡ ಇಳಿದು ಹೋಗ್ತಾನೆ, ಒಂದೊಂದೇ ಸೆಕೆಂಡು ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ. ನೀವು ದುಃಖಿಸ್ತಾ ಇದ್ದರೆ ನಮ್ಮದು ಕೂಡ ಆಯುಷ್ಯ ಕಡಿಮೆ ಆಗ್ತದೆ. ಹಾಗಾಗಿ ನನಗಾಗಿ ನೀನು, ನಿನಗಾಗಿ ನಾನು, ನಾವಿಬ್ಬರೂ ಇದ್ದರೆ ನಮಗಾಗಿ ಅವನಿದ್ದ. ಮನುಷ್ಯ ಅಕಾಲ ಮೃತ್ಯುವಿಗೀಡಾದ ನಂತರ ಅವನ ಆತ್ಮ ಎಲ್ಲೂ ಇಲ್ಲದಂಥ ರೀತಿ ಸುತ್ತಾಡೋಕ್ಕೆ ಶುರುವಾಗುತ್ತೆ. ಆ ಶುರುವಾದಾಗ ಕುಟುಂಬದಲ್ಲಿ ಕಲಹಗಳು ಶುರುವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಹುಟ್ಟಿರೋ ಮಕ್ಕಳು ಅಭಿವೃದ್ಧಿ ಇರೋದಿಲ್ಲ, ಮಕ್ಕಳಲ್ಲಿ ದೋಷಗಳು ಬರ್ತಿರುತ್ತೆ, ನೆಮ್ಮದಿ ಕಾಣದಂಥ ರೀತಿ ಇರುತ್ತೆ. ಬೆಳಗ್ಗಿನಿಂದ ಸಂಜೆವರೆಗೂ ಕಷ್ಟಪಡ್ತೀವಿ. ಭಗವಂತ ಸಾಕಷ್ಟು ಸ್ಥಿತಿಗತಿಗಳನ್ನು ಕೊಡ್ತಾನೆ, ಆದರೆ ಸುಖ ಸಂತೋಷ ಇರಲ್ಲ. ಆ ಸಂತೋಷ ಯಾಕಿರಲ್ಲ ಅಂದರೆ ನಮ್ಮ ಕುಟುಂಬದ, ನಮ್ಮ ವಂಶದ, ನಮ್ಮಲ್ಲಿರ್ತಕ್ಕಂಥ ಒಬ್ಬರು ಅಕಾಲ ಮೃತ್ಯುವಿಗೀಡಾಗಿ
ಆವೃತವಾದಂತಹ ಈ ಶರೀರದಲ್ಲಿ ನಾವು ಬಿಟ್ಟು ಹೋಗುವಂಥದ್ದು ಎರಡೇ, ಜಲ ಮತ್ತು ಪೃಥ್ವಿ ತತ್ವಗಳನ್ನು. ಅದು ನೆಲದಲ್ಲಿ ಬಿದ್ದೋಗಿಬಿಡ್ತದೆ. ಬಾಕಿ ಉಳಿದ ತ್ರಿತತ್ವಗಳು ಅದ ಮೇಲೆ ಹೋಗ್ತದೆ. ಅದನ್ನು ಪಿತೃದೇವತೆಗಳು ಅಂತ ಹೇಳ್ತೇವೆ. ಅದಕ್ಕಿಂತಲೂ ಉನ್ನತ ಸ್ತರದಲ್ಲಿ ದೇವರು ಅಂತ ಹೇಳ್ತೇವೆ. ಸೊ ಅಂತಹ ಈ ಕಾಯವನ್ನು ಬಿಟ್ಟ ತಕ್ಷಣ ಊರ್ಧ್ವಲೋಕಕ್ಕೆ ಪ್ರಯಾಣ ಮಾಡುವಾಗ ಅಲ್ಲಿ ಎರಡು ದಾರಿಗಳಿರ್ತದೆ. ಒಂದು ದೇವಯಾನ, ಇನ್ನೊಂದು ಪಿತೃಯಾನ ಅಂಥೇಳಿ. ದೇವಯಾನ ಅಂತೇಳಿದರೆ ಅಲ್ಲಿ ಶುಕ್ಲ ಮರಣ ಆಗಿರಬೇಕು. ನಾನು ನನ್ನದು ಅಂತ ಹೇಳುವಂಥದ್ದು ಅವನ ಜೀವನ ಪೂರ್ತಿ ಯಾವುದೂ ಇಲ್ಲ. ದೇವನಿಮಿತ್ತವಾಗಿ ದೇವರ ಪ್ರೇರಣೆಯಿಂದ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಅಹಂ ಇಲ್ಲದ್ದು ಅದು ದೇವಯಾನ. ದೇವಯಾನದಲ್ಲಿ ಅವನು ಕಾಯವನ್ನು ಬಿಟ್ಟ ತಕ್ಷಣ ದೇವ ವಿಮಾನವೇ ಬರ್ತದೆ, ನೇರವಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಇನ್ನೊಂದು ಪಿತೃಯಾನ. ಇನ್ನು ಪಿತೃಯಾನದಲ್ಲಿ ಎರಡು ಉಂಟು. ಒಂದು ಪಿತೃಲೋಕಕ್ಕೆ ಹೋಗುವುದು, ಇನ್ನೊಂದು ನರಕದ ಮೂಲಕ ಹೋಗುವಂಥದ್ದು. ಅವನು ಮಾಡಿದ ಪಾಪಗಳನ್ನು ನರಕದಲ್ಲಿ ಅನುಭವಿಸಿ ನಂತರ ಅಲ್ಲಿಯೇ ಇರುವುದಿಲ್ಲ ಅವನು. ಮತ್ತೆ ಪುನಃ ಪಿತೃಲೋಕಕ್ಕೆ ಬಂದು ವಸು ರುದ್ರಾದಿತ್ಯ ರೂಪಕ್ಕೆ ಹೋಗಿ ನಂತರ ಸ್ವರ್ಗಕ್ಕೆ ಹೋಗ್ತಾನೆ ಅಂತೇಳಿ. ನಮ್ಮ ಶಾಸ್ತ್ರದಲ್ಲಿ ಮೋಕ್ಷಂ ಗಚ್ಚತು ಪಿತರಃ ಅಂತ ಹೇಳಲಿಲ್ಲ, ಸ್ವರ್ಗಂ ಗಚ್ಚತು ಪಿತರಃ ಅಂಥೇಳಿ. ಅಂದರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಬೇಕಾದಷ್ಟು ಸುಖವನ್ನು ಅನುಭವಿಸಿ ಮತ್ತೆ ನಮ್ಮ ವಂಶದಲ್ಲಿ ಈ ಜಗತ್ತಿನ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ನೀವು ಬರಬೇಕು. ಇದು ತತ್ವ. ಯಾಕಂದರೆ ಮನುಷ್ಯರೇ ಇಲ್ಲದಿದ್ದಾಗ ಜಗತ್ತಿನದ್ದು ಪ್ರಯೋಜನವೇ ಇರುವುದಿಲ್ಲ. ಹಾಗೆ ಇದೊಂದು ನಿರಂತರವಾಗಿ ನಡೆಯುವಂಥದ್ದು. ಈ ರೀತಿಯ ಒಂದು ಚಿಂತನೆಗಳು ಬರಲಿಕ್ಕೆ ಶುರುವಾಗ್ತದೆ. ಇದು ದೈವಿ ಪ್ರೇರಣೆಯಿಂದ ಬರುವಂಥದ್ದು. ಒಂದು ದೈವಿ ಪ್ರೇರಣೆ ಬರಬೇಕಿದ್ರೆ ನಮ್ಮಲ್ಲಿರುವಂಥ ಉಪಾಸನೆಗಳು ಕೂಡ ಕೆಲಸ ಮಾಡಬೇಕು. ಆ ದೇಹದೊಳಗೆ ಆ ಶಕ್ತಿಯನ್ನು ತುಂಬಬೇಕು. ಆವಾಗ ದೈವಿ ಪ್ರೇರಣೆಗಳು ಬರ್ತದೆ. ಉದಾಹರಣೆಗೆ ನೀವೊಂದು ಯಾವುದೋ ಒಂದು ಸಚ್ಚಿಂತನೆಯಲ್ಲಿ ಹೋದಾಗ ನಿಮ್ಮ ದಾರಿಯಲ್ಲಿ ಆ ಸಚ್ಚಿಂತನೆ ಮಾಡುವವರೇ, ಅದಕ್ಕೆ ಪೂರಕವಾಗುವವರೇ ಸಿಗ್ತಾರೆ ಅಂತ ಹೇಳುವಂಥದ್ದು ನೀವು ಬೇಕಾದರೆ ಪ್ರಯೋಗ ಮಾಡಿ ನೋಡ್ಬೋದು. ಅದು ಸಿಗ್ತಾರೆ ಅದು. ಸೊ ಅಂಥ ಒಂದು ದೈವಿ ಚಿಂತನೆಯನ್ನು ಗುರೂಜಿಯವರು ಮಾಡ್ತಾಯಿದ್ರು. ಅಲ್ಲಿಗೆ ಅವರು ನಿರ್ಧಾರಕ್ಕೆ ಬರಲಿಲ್ಲ, ಇದನ್ನು ಹಂಚಿಕೊಂಡ್ರು, ತಜ್ಞರ ಹತ್ರ ಹಂಚಿಕೊಂಡ್ರು. ಆವಾಗ ಅದಕ್ಕೆ ಒಂದು ಸ್ಪಷ್ಟವಾದಂಥ ರೂಪ ಬಂತು. ಆ ರೂಪವೇ ನಾವು ಹಿಂದಿನ ದಿವಸ ನಿನ್ನೆಯ ರಾತ್ರಿ ಮಾಡಿದಂತಹ ಪ್ರೇತಗಳ ಆಕರ್ಷಣೆಗಳು. ಕೆಲವು ದುರ್ಮರಣಾದಿ ಪ್ರೇತಗಳೆಲ್ಲ ಕಂಡು ಬಂತು. ಇದನ್ನೆಲ್ಲ ಅಷ್ಟು ಸುಲಭದಲ್ಲಿ ಆಕರ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಅದಕ್ಕೆ ಬೇಕಾದಂಥ ಉಪಾಸನೆ ಮಾಡಿದವರೇ ಬೇಕಾಗ್ತದೆ. ಅವರು ಕೂಡ ಅದನ್ನೆಲ್ಲ ಆಕರ್ಷಣೆ ಮಾಡಿದರು. 24 ಗಂಟೆಯ ಒಳಗೆ ಮರುದಿವಸ ತಿಲಹೋಮಾದಿಗಳಿಂದ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ವಿಷ್ಣು ಸಹಸ್ರನಾಮಾದಿಗಳನ್ನು ಅನೇಕ ಆವರ್ತನೆಗಳಿಗೆ ಪಾರಾಯಣ ಮಾಡಿ ತಿಲದ ಮೂಲಕ ಆಹುತಿಯನ್ನು ಕೊಟ್ಟುಕೊಂಡು ಅದನ್ನು ಶಮನ ಮಾಡುವಂಥದ್ದು ಅಂತೇಳಿ ಲೆಕ್ಕ. ವಿಷ್ಣು ದೇವರನ್ನು ಪ್ರೀತಿಗೊಳಿಸುವಂಥದ್ದು ಅಂಥೇಳಿ. ಪ್ರೀತಿಗೊಳಿಸಿದ ಮೇಲೆ ಅದರ ಪುಣ್ಯಾಂಶವನ್ನು ಈ ಪ್ರೇತಗಳಿಗೆ, ನಾವು ಆಕರ್ಷಣೆ ಮಾಡಿಟ್ಟಂತಹ ಪ್ರೇತಗಳಿಗೆ ಪುಣ್ಯಾಂಶವನ್ನು ಕೊಡುವಂಥದ್ದು. ಪಂಚಮೂರ್ತಿ ಆರಾಧನೆ ಉಂಟು, ಅಥವಾ ದ್ವಾದಶಿ ಮೂರ್ತಿ ಉಂಟು. ಅದು ಬೇಕಾದ ಹಾಗೆ ನಾವು ಮಾಡಿಕೊಂಡು ಹೋಗ್ಬೋದು. ಅಥವಾ ಸಹಸ್ರಮೂರ್ತಿ ಆರಾಧನೆ ಬೇಕಾದರೂ ಮಾಡ್ಬೋದು. ಇಲ್ಲಿ ನಾವು ಪಂಚಮೂರ್ತಿ ಆರಾಧನೆಯನ್ನು 5 ವಿಷ್ಣು ಸ್ವರೂಪಗಳನ್ನು ಆರಾಧನೆ ಮಾಡಿ ಅವರು ಕೊಟ್ಟಂತಹ ಪುಣ್ಯಾಂಶಗಳನ್ನು ಆ ಗತಿಸಿದ ಆ ಪ್ರೇತಗಳಿಗೆ ಅದನ್ನು ಕೊಟ್ಟಾಗ ಇದಕ್ಕೆ ಸದ್ಗತಿ ಆಗ್ತದೆ ಅಂತೇಳಿ. ಇದು ಪುರಾಣದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದು. ಇದು ಕೇವಲ ಪುಸ್ತಕದೊಳಗೆ ಇರುವಂಥದ್ದಲ್ಲ. ಇದಕ್ಕೆ ಅನೇಕ ತತ್ವಗಳಿವೆ. ಈಗೇನಾಗಿದೆ ಅಂದರೆ ಜನ ನಂಬುವುದಿಲ್ಲ. ಎಷ್ಟೋ ಜನ ಸುಳ್ಳು ಹೇಳಿ ಮೋಸ ಮಾಡುವವರು ಇರುವುದರಿಂದ ಜನ ನಂಬುವುದಿಲ್ಲ. ಇದು ಪುರಾಣ ಕಾಲದಲ್ಲಿಯೂ ಕೂಡ ಹೀಗೆ ಋಷಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಚರ್ಚೆ ಮಾಡ್ತಾಯಿದ್ರು. ಈಗಾದರೆ ಮಾಧ್ಯಮಗಳಲ್ಲಿ ಎಲ್ಲದು ಪ್ರಸಾರ ಆಗ್ತದೆ, ಗೊತ್ತಾಗ್ತದೆ. ಆವಾಗ ಹಾಗಿಲ್ಲ. ಯಾವುದೋ ವನಗಳಲ್ಲಿ ಆಶ್ರಮಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ರು. ಅವರ ಚಿಂತನೆ ಅದೇ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಾವು ಕೂಡ ತಂತ್ರಿಗಳಿದ್ದಾರೆ, ಅವರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಯಾವುದೋ ಸಿನಿಮಾದ ಮಾತಾಡ್ತಾ ಇಲ್ಲ. ಅದು ಯಾವುದೋ ಒಂದು ವಿಚಾರಗಳನ್ನು ನಾನು ಅನೇಕ ವಿಚಾರಗಳನ್ನು ತಂತ್ರಿಗಳ ಮೂಲಕ ನಾನು ತಿಳ್ಕೊಂಡಿದ್ದೆ. ನನಗೆ ಅಂತೇಳಿ ನಾನು ದೊಡ್ಡ ಪುರೋಹಿತನಲ್ಲ. ಆದರೆ ಆ ಪೌರೋಹಿತ್ಯ ಭಾಗವನ್ನು ಕಲಿತವರು ಅವರಿಗೆ ಅರ್ಥ ಸಹಿತ ಅದನ್ನು ಕಲಿತುಕೊಂಡಿರ್ತಾರೆ. ಸೊ ಇಂತಹ ತತ್ವಗಳನ್ನೆಲ್ಲ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಹತ್ರನೇ ಇಟ್ಟುಕೊಳ್ಳೋದಿಲ್ಲ. ಗುರೂಜಿಯವರು ನಮ್ಮ ಹತ್ರ ಕೇಳ್ತಾರೆ, ಅವರಿಗೂ ಸ್ವಲ್ಪ ಕೊಡ್ತೇವೆ. ಇನ್ನು ಅವರು ಕಲಿತುಕೊಂಡದ್ದು ಸಾಕಷ್ಟಿದೆ, ಅದನ್ನು ನನಗೆ ಹಂಚಿಕೊಳ್ತಾರೆ. ಇದು ನಮ್ಮಲ್ಲಿರುವಂಥ ವಿನಿಮಯ. ಇದು ಹಣದ ವಿನಿಮಯ ಅಲ್ಲ, ಈ ಜ್ಞಾನದ ವಿನಿಮಯ. ಇದನ್ನು ಏನು ಮಾಡೋದು? ಈ ಜ್ಞಾನವನ್ನೆಲ್ಲ ಸಂಗ್ರಹಿಸಿದ ಮೇಲೆ ಏನು ಮಾಡೋದು? ಸುಮ್ಮನೆ ಅಲ್ಲಿ ಲಾಕರ್ನಲ್ಲಿ ಇಟ್ಟು ಬಚ್ಚಿಡುವಂಥದ್ದಲ್ಲ. ಅದನ್ನು ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಿಸುವಂಥದ್ದು. ಇದಕ್ಕೇನು ಹೇಳ್ತಾರೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇಲ್ಲ. ಕೆರೆಯಿಂದ ತಗೊಳ್ತೇವೆ, ನಾವು ಬೇಕಾದಷ್ಟು ಸ್ವಲ್ಪ ಕುಡ್ಕೊಳ್ತೇವೆ. ನಾವೇನೋ ಅಷ್ಟು ದೊಡ್ಡ ಮಹಾನ್ ಜ್ಯೋತಿಷ್ಯರಲ್ಲ. ದೊಡ್ಡದು ವಿಶಾಲವಾದ ಸಮುದ್ರದ್ದು ಜ್ಯೋತಿಷ್ಯ ಅಂತ ಹೇಳಿದರೆ. ಆದರೆ ನಮಗೆ ಒಂದು ವಿಚಾರ ಗೊತ್ತಿದೆ, ಸಮುದ್ರದ ನೀರು ಉಪ್ಪು ಅಂತೇಳಿ.
ಒಂದು ಕಾಲು ಚಮಚ ನಾವು ಕುಡಿದಿರ್ತೇವೆ. ಹಾಗೆ ಜ್ಯೋತಿಷ್ಯದ ವಿಚಾರವೂ ನಮ್ಗೆ ಗೊತ್ತು, ಜ್ಯೋತಿಷ್ಯ ಹೀಗೆ ಅಂಥೇಳಿ. ಆದರೆ ಜ್ಯೋತಿಷ್ಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಬೇಕಿದ್ರೆ ಭಾಳ ಕಷ್ಟ ಉಂಟು. ಅದರಲ್ಲಿ 360 ಡಿಗ್ರಿಯಲ್ಲಿ 30 ಡಿಗ್ರಿಯನ್ನು ಅದನ್ನು ಪುನಃ 1800ರಿಂದ ಭಾಗಿಸಬೇಕು. ಅದನ್ನು ರಚನೆ ಮಾಡಿದಂತಹ ಪರಾಶರ ಹೇಳಿದಕ್ಕೋ ಪರಾಹ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಆದರೆ ಸಾಧ್ಯ ಉಂಟು ಅಂತ ಹೇಳುವಂಥದ್ದನ್ನು ತೋರಿಸಿ ಲೆಕ್ಕಾಚಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವಿಜ್ಞಾನಕ್ಕೆ ನಿಲುಕದಂತಹ ವಿಚಾರವನ್ನು ಜ್ಯೋತಿಷ್ಯ ಹೇಳಿದೆ. ಇದನ್ನು ಏನಾಗಿದೆ ಅಂತೇಳಿದರೆ, ಸುಳ್ಳು ಹೇಳುವ ಮೂಲಕ ನಾವು ಮಾಡಿದರೆ ಆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಂದದ್ದು ಒಂದು ದೋಷ ಆಯಿತು, ಮೋಸ ಮಾಡಿದ್ದು ಒಂದು ದೋಷ ಆಯಿತು. ಹಾಗೆ ಆಗಬಾರ್ದು. ಅದನ್ನು ಪ್ರತ್ಯಕ್ಷವಾಗಿ ಗುರುಗಳ ಮೂಲಕ ಅದನ್ನು ನಾವು ಜಗತ್ತಿಗೆ ತೋರಿಸಿದಾಗ ಆಯ್ಕೆ ನಿಮ್ಮದು. ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ, ನಿಮಗೆ ಬಿಟ್ಟಿದ್ದೇವೆ. ಅಥವಾ ನಿಮಗೆ ಒತ್ತಡ ಇಲ್ಲ ನೀವು ಮಾಡಿ ಅಂತೇಳಿ, ನೀವು ಮನಸಾರ ಅದನ್ನು ಒಪ್ಪಿಕೊಂಡು ಹೀಗೆ ಮಾಡಬೇಕು, ಇದು ಸರಿ ಅಂತ ಹೇಳುವಂಥದ್ದು ನಿಮಗೆ ಬಂದರೆ, ನೀವೊಂದು ಮುಷ್ಟಿ ಅನ್ನವನ್ನು ಕೊಟ್ಟರೂ ಕೂಡ ಅದು ಪಿತೃಗಳಿಗೆ ಸದ್ಗತಿಗೆ ಇದಾಗ್ತದೆ. ಹಾಗೆ ನಿನ್ನೆಯಿಂದ ಇವತ್ತಿನವರೆಗೆ ತನ್ನ ದೇಹವನ್ನು ದಂಡಿಸಿ, ಯಾರಿಗೆ ದಂಡಿಸಿದ್ದು ಅಂತ ಹೇಳಿದರೆ, ಇಲ್ಲಿ ಗತಿಸಿದವರಿಗೋಸ್ಕರ, ನಮಗೋಸ್ಕರ ಅವರು ಏನೇನು ಕೆಲಸ ಮಾಡಿದ್ದಾರೆ, ಅವರ ಋಣವನ್ನು ನಾವು ಎಷ್ಟು ತಿಂದಿದ್ದೇವೆ ಅದನ್ನು ಸಂದಾಯ ಮಾಡಲಿಕ್ಕೋಸ್ಕರ ತನ್ನ ದೇಹವನ್ನು ದಂಡಿಸಿ ಮಾಡಿದಂತಹ ಕೆಲಸ. ಇಲ್ಲಿ ಒಂದು ಕಡೆಯಿಂದ ದೇವತಾನುಗ್ರಹಕ್ಕೆ ಆಗ ತಂತ್ರಿಗಳು ಹೇಳಿದರು, ಪಿತೃಗಳು ಎರಡೇ ಮಾಡೋದು, ಒಂದು ಆಗ್ರಹ ಇನ್ನೊಂದು ಅನುಗ್ರಹ ಅಂತೇಳಿ. ಆಗ್ರಹ ಮಾಡೋದು ಅಂತ ಹೇಳಿದರೆ ಅವರಿಗೆ ಅಲ್ಲಿ ಆ ಪ್ರೇತಗಳಿಗೆ ಅಷ್ಟು ಕಷ್ಟ ಆಗ್ತದೆ. ಅಲ್ಲಿ ನಾವು ಇದನ್ನು ಹೇಳಿದರೆ ಜನ ನಂಬುವುದಿಲ್ಲ. ಆದರೆ ಇಲ್ಲಿ ನಮ್ಮ ಜಗತ್ತಿನಲ್ಲಿ ನಮಗೆ ಗೊತ್ತಾಗ್ತದೆ, ನಮಗೆ ಇಲ್ಲ ಸಲ್ಲದ ತೊಂದರೆಗಳು, ನಮ್ಮಲ್ಲಿಗೆ ಸಾಕಷ್ಟು ತೊಂದರೆಗಳು ಬರ್ತದೆ. ಡಾಕ್ಟ್ರ್ ಹತ್ರ ಕೇಳಿ, ಅಲ್ಲಿಗೆ ಬರುವವರೆಲ್ಲ ರೋಗಿಗಳೇ ಬರುವುದು, ತೊಂದರೆಗೊಳಗಾದವರು. ಸುಮ್ಮನೆ ಡಾಕ್ಟ್ರ್ ಹತ್ರ ಯಾರು ಬರೋದಿಲ್ಲ, ಅಥವಾ ಜ್ಯೋತಿಷ್ಯರಲ್ಲಿ ಬರುವುದು ಅಷ್ಟೇ. ಆದರೆ ನಾವು ಜ್ಞಾನಿಗಳು, ನಮಗೆ ಬೇರೆ ಸಮಸ್ಯೆ ಇರುವುದಿಲ್ಲ. ನಮಗೆ ಸಮಸ್ಯೆ ಅದು ಪ್ರಜೆಗಳದ್ದು. ಪ್ರಜೆಗಳು ಈ ಥರ ತೊಂದರೆಯಲ್ಲಿದ್ದಾರಲ್ಲ, ನಾವೇನಾದರೂ ಮಾಡಬೇಕು, ನಾವು ಯಾಕೆ ಇಷ್ಟು ಕಲ್ತದ್ದು, ಇಷ್ಟು ಅದನ್ನು ಅಧ್ಯಯನ ಮಾಡಿದ್ದು ಯಾಕೆ ಅಂತ ಹೇಳುವಂಥ ಪ್ರಶ್ನೆ ನಮ್ಮ ಹತ್ರ ಬರ್ತದೆ. ಅದನ್ನೆಲ್ಲವೂ ಕೂಡ ನಿಮಗೆ ಈ ಪ್ರತ್ಯಕ್ಷವಾಗಿ ಈ ಅಧ್ಯಾಯದಲ್ಲಿ, ಮಹರ್ಷಿವಾಣಿ ಅಧ್ಯಾಯದಲ್ಲಿ ನಿಮಗೆ ತೋರಿಸುವಂಥ ಒಂದು ಕೆಲಸವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಶ್ಲಾಘನೆ ಬೇರೆ ಇಲ್ಲ. ಇದನ್ನು ನಾವು ಎಲ್ಲರೂ ಒಕ್ಕರಳೇನು ಧನ್ಯೋಸ್ಮಿ ಅಂತ ಹೇಳಬೇಕು, ಧನ್ಯರಾದೆವು ಅಂತೇಳಿ. ಯಾಕಂದರೆ ಒಂದು ಆ ಪುರಾಣ ಧರ್ಮಶಾಸ್ತ್ರಗಳನ್ನು ಉಳಿಸಿದ್ದಂತೂ ಆಗ್ತದೆ, ಇನ್ನೊಂದು ಮುಂದಿನ ಪೀಳಿಗೆ ಅದನ್ನು ಪುನಃ ಇದಕ್ಕಿಂತ ಜಾಸ್ತಿ ಬೆಳೆಸುವಂತೆ ಕೂಡ ಆಗ್ತದೆ. ಇದೆಲ್ಲ ನಿರಂತರವಾಗಿ ನಡೀಲಿ. ಎರಡನೇದಾಗಿ ವೈಯಕ್ತಿಕವಾಗಿ ಕೂಡ ಅವರಲ್ಲಿರುವ ದೋಷಗಳನ್ನು ಕೂಡ ಹೋಮದ ಮೂಲಕ ನಿವಾರಣೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಹೇಳುವುದು ಶರೀರ ಮಾಧ್ಯಮಕ್ಕೂ ಧರ್ಮ ಸಾಧನ ಅಂತೇಳಿ. ನಾನು ಅನಾರೋಗ್ಯ ಪೀಡಿತನಾದಾಗ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರ ಆರೋಗ್ಯವನ್ನು ಸುಸ್ಥಿರಗೊಳಿಸಿಕೊಂಡು ನಂತರ ನಿಮಗೆ ಹೇಳ್ತಾ ಇದ್ದಾರೆ. ಇದು ಅದಕ್ಕಿಂತ ದೊಡ್ಡ ವಿಶೇಷ. ಸೊ ಇಂಥ ಕೆಲಸಗಳನ್ನೆಲ್ಲ, ಅದು ಕೂಡ ವಿಶೇಷವಾಗಿ ಈ ದಂಡತೀರ್ಥ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಯಾವ ಉದ್ದೇಶದಿಂದ ಇಲ್ಲಿ ಜನಿಸಿ ಇಲ್ಲಿ ವಿದ್ಯೆ ಕಲಿತು ಇಲ್ಲಿ ಕ್ಷೇತ್ರವನ್ನು ಪಾವನಗೊಳಿಸಿದ್ರೋ ಅದನ್ನು ನಾವು ನಮಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ, ವಿಶೇಷವಾಗಿ ನಮಗೆ ಗೊತ್ತಿಲ್ಲ, ನಮಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಅದನ್ನು ಅಭಿವೃದ್ಧಿಗೊಳಿಸುವಂಥದ್ದು, ಈ ಕ್ಷೇತ್ರವನ್ನು ಪಾವನಗೊಳಿಸುವಂಥದ್ದು. ಪಾವನಗೊಳಿಸದಿದ್ದರೂ ಪರವಾಗಿಲ್ಲ, ಆ ಅನ್ನು ಅಪವಿತ್ರ ಮಾಡದಂತೆ ಆಗಬೇಕು. ಸೊ ಆ ಪವಿತ್ರತೆಯನ್ನು ನಾವು ಉಳಿಸಿಕೊಂಡು ಹೋಗುವಂಥದ್ದು ನಮ್ಮ ಧರ್ಮ. ಆನಂದ ಗುರೂಜಿಯವರು ಇಲ್ಲಿ ಬಂದು ಮಾಡಿದ್ದು ಅದು ದೈವಿ ಪ್ರೇರಣೆಯಿಂದ ಮಾಡಿದ್ದಾರೆ. ಇದೆಲ್ಲ ಅವರು ದೇವರು ಅವರಿಗೆ ಮತಿ ಕೊಟ್ಟದ್ದಲ್ಲದೆ ಅವರ ಸ್ವಂತ ಬುದ್ಧಿಯಲ್ಲಿಯೂ ಅಲ್ಲ. ಆದರೆ ಅದಕ್ಕೆ ಅವರ ಹತ್ರ ಅರ್ಹತೆ ಬೇಕು. ಎಲ್ರಿಗೂ ದೈವ ಪ್ರೇರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಉಪಾಸನೆಗಳನ್ನು ಮಾಡಿದ್ದಾರೆ. ಆ ಉಪಾಸನೆ ಮಾಡಿದ ತಕ್ಷಣ ಅಲ್ಲಿ ಯಾವುದೋ ಒಂದು ಬೆಳಕು ಬಂದು ಅವರೊಳಗೆ ನುಗ್ಗಿತು. ನೀನು ಇದನ್ನು ಮಾಡು, ಇದನ್ನು ತಿಳಿಸು, ಜಗತ್ತಿಗೆ ತಿಳಿಸು, ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ಆಗ್ತದೆ. ನಾವು ನಿತ್ಯವೂ ಕೂಡ ದೇವರ ಪೂಜೆ ಮಾಡಿ ಕೊನೆಯ ಹೂವನ್ನು ಹಾಕೋದು, ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ. ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ಕೆಲವರು ಹೇಳುವುದನ್ನು ಕೇಳಿದೆ, ಲಕ್ಷ್ಮಿ ಅಂತ ಹೇಳಿದರೆ ಹಣದ ರಾಶಿಯಲ್ಲಿ ಕೂತ್ಕೊಂಡು, ಅದಲ್ಲ. ಲಕ್ಷ್ಮಿ ಅಂತ ಹೇಳಿದರೆ ನೆಮ್ಮದಿ, ಪಿತೃಗಳು ಕೊಡುವಂಥದ್ದೇ ಮೋದಯತೆ, ನಮಗೆ ಸಂತೋಷವನ್ನು ಕೊಡುವವರು. ಲಕ್ಷ್ಮಿ ಅಂತ ಹೇಳಿದರೆ ನಮಗೆ ಸಂತೋಷವನ್ನು ಕೊಡೋದು. ನೀವು ಹೇಗೆ ಬೇಕಾದರೂ ತಿಳ್ಕೊಳ್ಳಿ. ಒಬ್ಬ ಸನ್ಯಾಸಿಗೆ ಕೇಳಿ ಕೌಪೀನಧಾರಿ ಸನ್ಯಾಸಿಗೆ, ನೀನು ಸಂತೋಷದಲ್ಲಿ, ನಾನು ಸಂತೋಷದಲ್ಲಿದ್ದೇನೆ, ಯಾಕೆಂದರೆ ನನ್ನ ಪಾರಮಾರ್ಥಿಕ ಜ್ಞಾನ ಲಭಿಸಿದೆ. ಇನ್ನೊಬ್ಬ ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ, ನೀನು ಸಂತೋಷ ಆಗಿ, ಇಲ್ಲ ಮಾರ್ರೆ, ನನಗೂ 10 ಕೋಟಿ ರೂಪಾಯಿ ನನ್ನ ಹತ್ರ ಇದೆ, ಸಾಕಾಗೋದಿಲ್ಲ, ಅದು ಇನ್ನೂ ಸ್ವಲ್ಪ ಬೇಕಿತ್ತು ಅಂತೇಳಿ ಅವನಿಗೆ ಸಂತೋಷ ಇಲ್ಲ, ಅತೃಪ್ತನು. ನಮಗೆ ತೃಪ್ತಿಯನ್ನು ಕೊಡುವವಳು ಲಕ್ಷ್ಮಿ. ಅಂತಹ ಸಾನ್ನಿಧ್ಯವು ಈ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಲಭಿಸಲಿ. ಇದೆಲ್ಲವೂ ಕೂಡ ಪರೋಪಕಾರ್ಥಂ ಇದಂ ಶರೀರ ಅಂತೇಳಿ, ಇನ್ನೊಬ್ಬನಿಗೆ ಉಪಕಾರಕ್ಕೆ ಬೇಕಾಗಿ ನಾನು ಅಲ್ಲಿಗೆ ಹೋಗಿದ್ದೇನೆ, ಅಲ್ಲಿ ಇದನ್ನು ಮಾಡಿದ್ದೇನೆ. ಹೇಗೆ ಮಧ್ವಾಚಾರ್ಯರು ಇಲ್ಲಿ ದಂಡತೀರ್ಥ ಮಠದಲ್ಲಿ ಅವರ ಸಾಧನೆಯನ್ನು ಬಿಟ್ಟು ಹೋಗಿದ್ದಾರೋ ಅದು 10 ಜನರಿಗೆ ಉಪಕಾರ ಆಗ್ತದೆ. ಅದೇ ರೀತಿಯಲ್ಲಿ
ಗುರೂಜಿಯವರ ಆಶ್ರಮವು ಕೂಡ ಬೆಳಗಿ 10 ಜನರಿಗೆ ಉಪಕಾರವಾಗಿ 10 ಜನರ ಮನೆಯನ್ನು ಬೆಳಗುವಂತಾಗಲಿ ಅಂತೇಳಿ ನಾವೆಲ್ಲ ಬ್ರಾಹ್ಮಣರೆಲ್ಲ ಸೇರಿ ಪೂರ್ಣ ಆಶೀರ್ವಾದವನ್ನು ಮಾಡ್ತೇವೆ. ಕಾಲೇ ವರ್ಷದ ಪರ್ಜನ್ಯ, ಕಾಲಕ್ಕೆ ಮಳೆ ಬರಲಿ ಅಂತೇಳಿ. ಯಾವುದೋ ಒಂದು ಕಾಲಕ್ಕೆ ಒಂದಷ್ಟು ಮಳೆ ಬಂದರೆ ಪ್ರಯೋಜನ ಇಲ್ಲ, ಕಾಲಕ್ಕೆ ಮಳೆ ಬರಲಿ. ಆಮೇಲೆ ಸಜ್ಜನ ಸಂತು ನಿರ್ಭಯ, ಸಜ್ಜನರು ನಿರ್ಭಯದಿಂದ ಓಡಾಡಲಿ. ಅದು ಹೇಗೆ ಓಡಾಡ್ತಾರೆ ಅಂತ ಹೇಳುವಂಥದ್ದು ನೀವು ಕೂತ್ಕೊಂಡು ಯೋಚನೆ ಮಾಡ್ಬೋದು. ಸಜ್ಜನರು ನಿರ್ಭಯವಾಗಿ ಓಡಾಡಬೇಕಿದ್ರೆ ಎಲ್ಲರೂ ಒಳ್ಳೆಯರಾಗಿ ಆಗಬೇಕು ಅಂತೇಳಿ ಲೆಕ್ಕ. ಇದೆಲ್ಲ ಆಗಿ ಲೋಕ ಸಮಸ್ತ ಸುಖಿನೋ ಭವಂತು. ನೀವೆಲ್ಲ ಸುಖಿಗಳಾಗಿದ್ದಾಗ ನಾವು ಸುಖಿಗಳಾಗಿರ್ತೇವೆ, ಅದನ್ನು ಹೇಳಲಿಕ್ಕಿಲ್ಲ. ಈಗ ನಮಗೆ ತುಂಬ ಒಂದು ಕಡೆ ದುಃಖ ಬರ್ತದಂತು, ನಮ್ಮ ವೈಯಕ್ತಿಕವಾಗಿ ದುಃಖ ಇರ್ತದೆ, ಸಮಾಜದಲ್ಲಿ ನಾವು ಆಚೆ ಓಡಾಡ್ತೇವೆ, ಎಲ್ಲರೂ ಸಂತೋಷದಲ್ಲಿ ಇರ್ತಾರೆ, ನಮ್ಮ ದುಃಖ ಮರೆತೋಗಿಬಿಡ್ತದೆ. ಹಾಗೆ ಒಂದು ದುಃಖವನ್ನು ಇನ್ನೊಂದು ಸುಖದಲ್ಲಿ ನಾವು ಮರಿಬೇಕು ಅಂತ ಹೇಳುವಂಥದ್ದು ಒಂದು ಪೂರ್ಣವಾದ ಸಂದೇಶ. ಆ ಸಂದೇಶಕ್ಕೆ ಪೂರಕವಾಗುವಂಥದ್ದು ಇಂತಹ ಒಂದು ಪ್ರೇತಗಳ ಸದ್ಗತಿ ಮಾಡೋದರಿಂದ ನಮಗೆ ಮನಸ್ಸಿಗೆ ಮೋದಯತೆ, ತುಂಬ ಖುಷಿಯನ್ನು ಕೊಡ್ತದೆ, ತೃಪ್ತಿಯನ್ನು ಕೊಡ್ತದೆ. ಇದು ಲಕ್ಷ್ಮೀ ಪ್ರೀತ್ಯರ್ಥ ಆಗ್ತದೆ, ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥ ಆಗ್ತದೆ, ಜನಾರ್ದನ ಪ್ರೀತಿ ಆಗ್ತದೆ ಅಂತ ಹೇಳುವಂಥದ್ದು. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಶ್ರೀಮನ್ನಾರಾಯಣನ ಪಾದದಡಿಯಲ್ಲಿ ಪ್ರತಿಯೊಬ್ಬರಿಗೂ ವಿಷ್ಣು ಲೋಕ ಸಿಕ್ಕಿ ಯಾರ್ಯಾರೆಲ್ಲ ಒಂದು ಅಕಾಲ ಮೃತ್ಯುವಿಗೀಡಾಗಿರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಅಥವಾ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲೋ ಎಲ್ಲೇ ಸಮಸ್ಯೆ ಆದರೂ, ಯಾವುದೇ ಒಂದು ಆತ್ಮಕ್ಕೆ ತೊಂದರೆ ಇದ್ದರೂ ಆ ಆತ್ಮ ಹಾಗೂ ಇಲ್ದಿರ ಹೀಗೂ ಇಲ್ದಿರ ಮಧ್ಯದಲ್ಲಿ ತೇಲಾಡುವಂಥ ಪರಿಸ್ಥಿತಿಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಮೋಕ್ಷನಾರಾಯಣ. ಅಂತಹ ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಇವತ್ತು ನಾವೆಲ್ಲಿ ಸಲ್ಲಿಸಿದ್ದೀವಿ. ಉದ್ದೇಶ ಗುರುಗಳು ಹೇಳಿದರು, ನಾನು ಕೇಳಿದ್ದಿಷ್ಟೇ, ಅಕಾಲ ಮೃತ್ಯುವಿಗೀಡಾಗ್ತಕ್ಕಂಥ ಅವ್ರಿಗೆ ಮೋಕ್ಷ ಸಿಗೋದು ಹೇಗೆ ಅಂತ. ಅದಕ್ಕಾಗಿ ಇಷ್ಟೆಲ್ಲ ಅನುಷ್ಠಾನ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂದರು. ಅಂತಹ ಕಾಯಕದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಯಾಕೆಂದರೆ ಇಂತಹ ಒಂದು ಭಗವತ್ ಸೇವೆಯನ್ನು ಮಾಡಿದ್ರೆ ಇದು ಭಗವಂತನ ಸೇವೆಯೇ. ಯಾವ ಆತ್ಮ ನೋವ್ತಾ ಇರುತ್ತೆ, ಯಾವ ಆತ್ಮ ನೋವಲ್ಲಿರುತ್ತೆ, ಅಂತಹ ಆತ್ಮದ ಆ ಕುಟುಂಬಗಳಿಗೆ ಇಲ್ಲದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಡ್ಬೋದು. ಆ ಎಲ್ಲ ಕೊಟ್ಟಂಥ ಸ್ಥಿತಿಗತಿಗಳನ್ನು ಆತ ಅನುಭವಿಸೋದ್ರ ಮಧ್ಯದಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಗಂಡ ಹೆಂಡತಿ ಮಕ್ಕಳು ಎಲ್ಲವೂ ಸರಿಯೇ, ಬೇಕಾದಷ್ಟು ಸ್ಥಿತಿಗತಿ ಅದು ಇನ್ನೂ ಸರಿಯೇ, ಆಸ್ತಿ ಅಂತಸ್ತು ಪಕ್ಕದ ಮನೆಗೆ ಇಲ್ಲದಷ್ಟು ನಮ್ಮ ಮನೆಗಿದೆ. ಆದರೆ ನೆಮ್ಮದಿ ಬೇಕಲ್ಲ, ನಗುಮುಖ ಬೇಕಲ್ಲ, ಆ ಸಂತೋಷ ಬೇಕಲ್ಲ. ಭೂಮಿ ಕೊಟ್ಟಿದ್ದಾನೆ, ಅದು ವ್ಯಾಜ್ಯಕ್ಕೋ ಗಲಾಟೆಗೋ ಕೋರ್ಟು ಕಚೇರಿಯಲ್ಲಿದೆ. ಒಳ್ಳೆ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿದೆ. ಹೆಂಡತಿ ಚೆನ್ನಾಗಿದ್ದಾಳೆ, ಸೌಂದರ್ಯವಾಗಿದ್ದಾಳೆ, ಜ್ಞಾನವಂತಳಾಗಿದ್ದಾಳೆ, ಬುದ್ಧಿವಂತಳಾಗಿದ್ದಾಳೆ, ಬರ್ತಕ್ಕಂಥವ್ರಿಗೆ ಅನ್ನವನ್ನು ಉಣಬಡಿಸ್ತಾಳೆ. ಆದರೆ ಗಂಡನ ಮಾತಾಡಬೇಕಾದ್ರೆ ಮಾತ್ರ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿರ್ತಾಳೆ. ಅಲ್ಲಿ ನೆಮ್ಮದಿ ಏನಾಯಿತು? ಗಂಜಿ ಕುಡಿದ್ರೂ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ನಾವು. ಆದರೆ ಗಂಜಿ ಎಲ್ಲ ಮೃಷ್ಟಾನ್ನ ಇದ್ದು ಸಹಿತ ಚೆನ್ನಾಗಿರೋಕ್ಕಾಗಲ್ವೇ? ಅದಕ್ಕೆ ಕಾರಣ ಆ ವಾಸ್ತುಗೃಹದಲ್ಲಿರ್ತಕ್ಕಂಥ ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥ ಅಥವಾ ಸದ್ಗತಿಯನ್ನು ಕಾಣದಿರಿರ್ತಕ್ಕಂಥ ಒಂದಷ್ಟು ಆತ್ಮಗಳಿದೆ. ಒಂದಷ್ಟು ಆ ಆತ್ಮಗಳಿಗೆ ಎಲ್ಲಿ ನೆಮ್ಮದಿ ಸಿಕ್ಕೋದಿಲ್ಲ. ಅವರು ಮೇಲೂ ಇಲ್ಲ ತಳಗೂ ಇಲ್ಲ, ಕನಿಷ್ಠ ಪಕ್ಷ ಇಲ್ಲಿದ್ದು ಜೀವನ ನೋಡಲಿಲ್ಲ, ಮೇಲೆ ಹೋಗಿ ಭಗವಂತನ ಪಾದ ಸೇರಲಿಲ್ಲ. ಅದರ ಮಧ್ಯದಲ್ಲಿ ಅಕಾಲ ಮೃತ್ಯು ಅಂತ ಹೇಳಿದೆ. ಒಂದಷ್ಟು ಆಕ್ಸಿಡೆಂಟ್ಸ್ ಇರ್ಬೋದು, ನೀರಲ್ಲಿ ಬಿದ್ದಿರೋದಿರ್ಬೋದು, ಬೆಂಕಿಗಾಗಿರೋದಿರ್ಬೋದು, ತಮ್ಮ ಸ್ವಯಂಕೃತ ಅಪರಾಧ ನೋಡಿ ಇಷ್ಟೆಲ್ಲ ಮಾಡ್ತಿದ್ದೀವಿ. ಕೆಲವರಷ್ಟು ಜನ ಹುಚ್ಚುಗಣ ಆ ಹುಚ್ಚು ಮನಸ್ಸನ್ನು ಆ ಒಂದು ಕ್ಷಣದ ಕೋಪನೋ ಒಂದು ಕ್ಷಣದ ಸಮಸ್ಯೆನೋ, ಇವತ್ತು ಬಂದಂಥ ಬಿರುಗಾಳಿ ಅಂತ ಸಮಸ್ಯೆ ನಾಳೆ ಬೆಳಿಗ್ಗೆ ತಣ್ಣಗಾಗತ್ತೆ. ಅದರ ಮಧ್ಯದಲ್ಲಿ ತಾವೇನು ಮಾಡ್ತೀರಿ? ಅಮೃತ ಅಂತ ವಿಷ ಕುಡಿತೀರಿ, ಇಲ್ಲ ಫ್ಯಾನ್ಗೆ ಹಗ್ಗ ಹಾಕ್ಕೊಳ್ತೀರಿ, ಇಲ್ಲ ಬಸ್ಸೋ ಕಾರೋ ಎಲ್ಲಿ ಸರಿಯಾದಂಥ ವಾಹನ ಬಹಳ ವೇಗವಾಗಿ ಬರುತ್ತೋ ಅಲ್ಲಿ ತಲೆ ಕೊಡ್ತೀರಿ. ಅಂದರೆ ಕಷ್ಟದಿಂದ ಮುಕ್ತರಾಗಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ನಿಮ್ಮದು. ಅದಾದ ನಂತರ ಮೇಲೂ ಇಲ್ದಿರ ತಳಗೂ ಇಲ್ದಿರ ಮಧ್ಯಲೋಕದಲ್ಲಿ ಸಿಗಾಕೊಂಡು ನರಳುವಂಥದ್ದು ಇದೆಯಲ್ಲ, ನೀವು ನರಳಲ್ದಿರ ಇಡೀ ಕುಟುಂಬವನ್ನು ನರಳಿಸ್ತಿರಲ್ಲ, ಅಂಥ ಮಹಾಪರಾಧವನ್ನು ಮಾಡಬಾರ್ದು. ಗುರುಗಳು ಬಹಳ ಅರ್ಥಗರ್ಭಿತವಾಗಿ ಈ ಒಂದು ವಿಶೇಷವಾದ ಕಾಯಕ ಹೇಗೆ ಎಂಬತಕ್ಕಂಥದ್ದನ್ನು ತಿಳಿಸಿದ್ದಾರೆ. ನಾವು ಇಲ್ಲಿಗೆ ಬಂದ ಉದ್ದೇಶ ಹಾಗಾಗಿತ್ತು. ಆ ಉದ್ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಸಹಿತ ಅನುಕೂಲ ಆಗಲಿ. ಯಾರೆಲ್ಲ ಮಧ್ಯಲೋಕದಲ್ಲಿ ಒದ್ದಾಡ್ತಾ ಇದ್ದೀರಿ, ಆ ಮಧ್ಯಲೋಕದಲ್ಲಿ ಒದ್ದಾಡ್ತಿರ್ತಕ್ಕಂಥ ಆತ್ಮಗಳಿಗೆ ಮುಕ್ತಿ ಸಿಗಲಿ ಎಂಬತಕ್ಕಂಥದ್ದೊಂದೇ ಶ್ರೀಮನ್ನಾರಾಯಣನ ಮಹಾಪ್ರಾರ್ಥನೆ ಮಾಡಿದ್ದೀವಿ. ಆ ಭಗವಂತನಾದಂಥ ಮಹಾವಿಷ್ಣು ಸಂಪೂರ್ಣವಾದಂತಹ ಅನುಗ್ರಹವನ್ನು ಕರುಣಿಸಿ ಎಲ್ಲರಿಗೂ ಸಹಿತ ಸದ್ಗತಿಯನ್ನು ಕೊಡಲಿ, ಭಗವಂತನ ಕೃಪಾಕಟಾಕ್ಷ ಸಿಗಲಿ ಎಂಬತಕ್ಕಂಥದ್ದೊಂದೇ ಇವತ್ತಿನ ವಿಶೇಷ. ಇಂತಹ ನಿಟ್ಟಿನಲ್ಲಿ ನಮ್ಮ ಪ್ರಕಾಶ್ ಅಮ್ಮಣ್ಣೆಯವರು ಹಾಗೂ ಅವರೊಂದಿಗೆ ಸಾಕಷ್ಟು ಜನ ಋತ್ವಿಜರು
ಒಳ್ಳೆ ಘನ ವಿದ್ವಾಂಸರು, ಆಗಮಶಾಸ್ತ್ರ ಪ್ರಕಾರ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾವಂತರು, ಪೌರೋಹಿತ್ಯ ವರ್ಗ ಬಹಳ ನೆಮ್ಮದಿಯುತವಾದಂಥ ಒಳ್ಳೆ ಕಾಯಕವನ್ನು ಮಾಡಿಸಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದೇ ಈ ನಿಮ್ಮ ಮಹರ್ಷಿಗಳಿಗೆ ಗೊತ್ತಿರುವಂಥ ಮಾತು. ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ ಇದು ದಂಡತೀರ್ಥ. ಅದರಲ್ಲೂ ಎಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಸಾಧು ಸಂತರಿಗೆ ಒಂದೇ ಆಸ್ತಿ ಏನಪ್ಪ ಅಂದರೆ ಅವರ ಕೈಲಿರ್ತಕ್ಕಂತಹ ದಂಡ. ಆ ದಂಡಕ್ಕೆ ಎಷ್ಟು ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡಿರ್ತಾರೋ, ಒಮ್ಮೆ ಆ ದಂಡವನ್ನು ಭೂಸ್ಪರ್ಶ ಮಾಡಿ ಹಿಂಗೆ ಎತ್ತಿದ್ರು ಅಂದರೆ ಅಲ್ಲೊಂದು ಅದ್ಭುತವೇ ನಡೆದು ಹೋಗುತ್ತೆ. ಅಂತಹ ಒಂದು ತೀರ್ಥವನ್ನು ಉಗಮ ಮಾಡಿದಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಈ ದಂಡತೀರ್ಥ. ಈ ತೀರ್ಥದಲ್ಲಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಈ ತೀರ್ಥಕ್ಷೇತ್ರದಲ್ಲಿ, ಯಾಕೆಂದರೆ ಅಂದು ಇಷ್ಟು ಮಧ್ವಾಚಾರ್ಯರು ಓಡಾಡಿರ್ತಕ್ಕಂಥ ಸಾನ್ನಿಧ್ಯ ಇದು. ಅಂದು ಓಡಾಡಿ ಇಲ್ಲಿ ಒಂದು ಪವಾಡವನ್ನು ಸೃಷ್ಟಿಸಿ ಇಂದಿಗೂ ಸಹಿತ ಈ ಭಾಗದ ಯಾರೊಬ್ಬ ಯತಿಗಳಾದರೂ, ಅದರಲ್ಲೂ ಕೃಷ್ಣ ಮಠದಲ್ಲಿ ಅಷ್ಟಸ್ವಾಮಿಗಳಂದರೆ ಅಷ್ಟಮಠದ ಸ್ವಾಮಿಗಳೇನಿದ್ದಾರೆ ಅವರೆಲ್ಲರೂ ಸಹಿತ ಕೃಷ್ಣನ ಸೇವೆ ಮಾಡಬೇಕಾದ್ರೆ ಇಲ್ಲಿಗೆ ಬರಬೇಕು, ಸ್ವಾಮಿಯ ಸೇವೆ ಮಾಡಬೇಕು. ಇಲ್ಲಿಗೆ ಬಂದು ಅವರ ಪ್ರಪಂಚ ಪರ್ಯಟನೆ ಆದ ನಂತರ, ಧರ್ಮ ಪ್ರಚಾರ ಆದ ನಂತರ ಸ್ವಾಮಿಯ ಸೇವೆಗೆ ಗರ್ಭಗುಡಿ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿ ಮಧ್ಯರಾತ್ರಿ ಇಲ್ಲಿಂದ ಅವರ ಪಯಣವನ್ನು ಬೆಳೆಸಿದರೆ ಮಾತ್ರ ಕೃಷ್ಣ ಮಂದಿರದಲ್ಲಿ ಆ ಕೃಷ್ಣನ ವಿಶೇಷವಾಗಿರ್ತಕ್ಕಂತಹ ಮಹೋನ್ನತವಾದಂತಹ ಪಾದದರ್ಶನ, ಅಲ್ಲಿಂದ ಆಚೆಗೆ ಅವರ ಸೇವೆ ಮತ್ತಷ್ಟು ಅದ್ಭುತವಾದಂಥದ್ದು. ಅಂತಹ ತೀರ್ಥದ ಅಂತಹ ವಿಶೇಷವಾದ ಸಾನ್ನಿಧ್ಯದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹರಸಿ ಆಶೀರ್ವದಿಸಿದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪಕ್ಷಮಾಸ ಅಂತ ಬಂದಾಗ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಒಂದು ದಿನ, ಪಕ್ಷಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡುವಂತಹ ಒಂದು ದಿನ, ಒಂದು ವರ್ಷದಲ್ಲಿ ನಿಮ್ಮ ತಂದೆ ತಾಯಂದರಿಗೆ, ಅಗಲಿರ್ತಕ್ಕಂಥವ್ರಿಗೆ, ಯಾರ ಮನೆಯಲ್ಲಿ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಲ್ಲ. ನಾನು ಪ್ರತಿ ಸತಿ ತಂದೆ ತಾಯಿ ಅಂತಿರ್ತೇನೆ. ತಂದೆ ತಾಯಿ ನಿಮ್ಮ ಜೊತೆಗಿದ್ದರೆ ನೀವು ಪೂರ್ವಜನ್ಮದ ಪುಣ್ಯ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ತಂದೆ ತಾಯಿ ಮಡಿಲಲ್ಲಿ ನೀವಿದ್ದರೆ ಅದಕ್ಕಿನ್ನ ಪುಣ್ಯದ ಫಲ ಇನ್ನೊಂದಲ್ಲ ಅಂತ ತಿಳ್ಕೊಳ್ಳಿ. ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದಂತೆ, ನಂದಷ್ಟು ಜಾಗ ಇದೆ, ನಂದಿಷ್ಟು ಜಾಗ ಇದೆ, ನಂದು ಅಲ್ಲಿ ಆಸ್ತಿ ಇದೆ, ಇಲ್ಲಿ ಆಸ್ತಿ ಇದೆ, ಮೊನ್ನೆ ಅಷ್ಟೇ ಇನ್ನೊಂದಷ್ಟು ಆಸ್ತಿ ತೆಗೆದುಕೊಂಡಿದ್ದೀನಿ, ಇನ್ನಷ್ಟು ಆಸ್ತಿಯನ್ನು ಪಕ್ಕದ ರಾಜ್ಯದಲ್ಲಿ ತೆಗೆದುಕೊಂಡಿದ್ದೀನಿ ಅಂತ ಪ್ರತಿ ದಿನ ಯಾರಾದರೂ ಹೋಗಲಿ ಹೇಳ್ತಾ ಇದ್ದಂತೆ. ಬರೀ ಹೇಳೋದಷ್ಟೇ ಅಲ್ಲ, ಆತ ಹಾಗೇ ಇದ್ದ ಆತ. ಆದರೆ ಒಂದು ಭಗವಂತನು ಯೋಚನೆ ಮಾಡಿದ, ಈ ಸೃಷ್ಟಿ, ಈ ಭೂಮಿ ಸೃಷ್ಟಿ ಆದಾಗಲಿಂದಲೂ ಇದೆ. ಸೃಷ್ಟಿ ಆದಾಗಲಿಂದ ಈ ಭೂಮಿ ಇದ್ದೇ ಇದೆ. ಇರ್ತಕ್ಕಂತಹ ಭೂಮಿಯಲ್ಲಿ ಎಷ್ಟೋ ಜನ ಕಾಗದ ಪತ್ರಗಳಂತ ಮಾಡಿಕೊಂಡು, ಅಥವಾ ಹಿಂದೆಲ್ಲ ವ್ಯವಸ್ಥೆ ಹೇಗಿತ್ತು ಆ ವ್ಯವಸ್ಥೆಗಳಲ್ಲಿ ಅವರ ಹೆಸರುಗಳನ್ನು ಈ ಭೂಮಿ ಮೇಲೆ ಬರೆದು ಹೋದರು. ಈ ಭೂಮಿ ನಂದು, ಈ ಭೂಮಿ ನಂದು, ಈ ಭೂಮಿ ನಂದು.
ನಂದು 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 ಅನ್ನುವ ಈ ನಂದು ಅನ್ನೋ ಪದ ಸಹಿತ ಎಲ್ಲಿ ತನಕ? ಈ ತಗುಲು ಬೊಂಬೆಯಲ್ಲಿ ಉಸಿರಿರುವ ತನಕ, ಈ ದೇಹದ ಉಸಿರಾಟ ಇರುವ ತನಕ ಮಾತ್ರ ಏನು ಪದ ಬರುತ್ತಲ್ಲ ಆ ಪದ ಆ ಬೊಂಬೆದು. ಒಮ್ಮೆ ಒಳಗಿರುವಂಥ ಜ್ಯೋತಿ ಆರಿದ್ರೆ ಯಾರ್ದು ಜಾಗ? ಪುನಃ ಇನ್ನೊಬ್ಬರು ಹೊಸದಾಗಿ ಬಂದ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಾನು ಈ ಜಾಗ ನಂದು, ಆ ಜಾಗ ನಂದು, ಅದು ನಂದು, ಇದು ನಂದು 100 ಸತಿ ಹೇಳ್ತೆ ನಂದು ನಂದು ಅಂತ. ಇವತ್ತಲ್ಲ ಇದು ನಂದು ಅಂತ ಹೇಳಲಿಕ್ಕೆ. ಈ ಭೂಮಿ ಅವತ್ತಿನಿಂದ ಇದೆ, ಅವತ್ತಿನಿಂದ ಎಲ್ಲವೂ ಇದೆ. ಇದು ಸೃಷ್ಟಿಯ ಮೂಲ ಎಲ್ಲ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಈ ಭೂಮಂಡಲ ಹಾಗೇ ಇದೆ. ಆದರೆ ಎಷ್ಟು ಹೆಸರುಗಳು ಬದಲಾಗೋಯ್ತಪ್ಪ. ಇಷ್ಟೇ ಅಲ್ಲ, ಇನ್ನೂ ಮುಂದೆ ಬದಲಾಗ್ತಾ ಇರುತ್ತೆ. ನಾಳೆ ನನ್ನ ಮಗ ಮೊಮ್ಮಕ್ಕಳು ಹೀಗೆ ಬರೋರು ಸಹಿತ ಇದನ್ನೇ ಮಾಡ್ತಾ ಮುನ್ನಡೀತಿರ್ತಾರೆ ಅಷ್ಟೆ. ಆದರೆ ಯಾರ್ದು ಇಲ್ಲಿರೋದನ್ನು ಯಾರೂ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ನಾವಿಲ್ಲಿ ಬರಲಿಕ್ಕೆ ಕಾರಣ ಯಾರು? ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರ, ತಂದೆ ತಾಯಿನೇ ಮೂಲ. ತಂದೆ ತಾಯಿ ಮೂಲ ಅಂತಕ್ಕಂಥದ್ದನ್ನು ನಾವು ಕ್ಷಣಸುಖದ ಬಗ್ಗೆ ಇದ್ರ ಬಗ್ಗೆ ಆಲೋಚನೆ ಬಿಟ್ಟು ಇಷ್ಟೆಲ್ಲ ವೈಭವೀಕೃತವಾಗಿರ್ತಕ್ಕಂಥ ಈ ಸೃಷ್ಟಿ, ಈ ಒಂದು ಸುಂದರವಾದಂಥ ಬದುಕನ್ನು ನೋಡಲಿಕ್ಕೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿದಂಥ ತಂದೆ ತಾಯಿನ ನಾವು ಮರೆತರೆ ದೇವರು ನಮ್ಮನ್ನು ಒಪ್ಪಲ್ಲ, ಸಮಾಜನೂ ಒಪ್ಪಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಒಳಗಡೆ ಇರ್ತಕ್ಕಂಥ ನಾನು ನಂದು ಅಂತ ಹೇಳ್ಕೊಳ್ಳೋಂಥ ಪಕ್ಕದಲ್ಲಿ ಇನ್ನೊಂದಿದೆ. ನಾನು ಮಾಡ್ತಿರ್ತಕ್ಕಂಥದ್ದು ಸರಿ ತಪ್ಪು ಅಂತ ನಾನು ಜಡ್ಜ್ ಮಾಡಿ ಹೇಳುವಂಥದ್ದು ಒಳ್ಳೆ ಇದೆಯಲ್ಲ, ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ಕೊಂಡಂಗಾಗತ್ತೆ. ಅದಕ್ಕಾಗಿ ಈ 15 ದಿವಸ ನಿನ್ನ ತಪ್ಪು ಒಪ್ಪುಗಳನ್ನು ಅರ್ಥಕೊಂಡು, ನಿಮ್ಮಪ್ಪ ಆಗಲಿ, ನಿಮ್ಮ ತಾತ ಆಗಲಿ, ನಿಮ್ಮ ಮುತ್ತಾತ ಆಗಲಿ ಮಾಡಿಟ್ರಲ್ಲ ಕೋಟಿಗಟ್ಟಲೆ ಆಸ್ತಿ, 1000 ಎಕರೆ ಭೂಮಿ ತೆಗೆದಿಟ್ರಲ್ಲ, ಅಥವಾ 10 ಎಕರೆ ಭೂಮಿ ತೆಗೆದಿಟ್ರಲ್ಲ, 2 ಎಕರೆ ಭೂಮಿ ಇರಲಿ, ಹೋಗ್ತಾವ್ರು ತೊಗೊಂಡೋದ್ರ? ಅಪ್ಪ ತಗೊಳ್ಳಿಲ್ಲ, ಅಮ್ಮ ತಗೊಂಡೋಗ್ಲಿಲ್ಲ. ಅಮ್ಮ ಬದುಕಿರುವಾಗ ಎಂತೆಂಥ ರೇಷ್ಮೆ ಸೀರೆಗಳು, ಎಂತೆಂಥ ರೇಷ್ಮೆ ಸೀರೆ ಯೋಚನೆ ಮಾಡಿ. ಕಾಟನ್ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು, ರೇಷ್ಮೆ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಒಬ್ಬರು ಮನೆಯಲ್ಲಿ ಒಂದು ಸಾವನ್ನು ನಾವು ನೋಡಿಬಿಟ್ರೆ, ಸಾವಾದಂತಹ ವ್ಯಕ್ತಿಗೆ ನಾಳೆ ನಿಂಗೊಂದು ಸೀರೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಪಂಚಶಾಲೆ ತರ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಚಿನ್ನದ ಉಂಗುರ ಹಾಕ್ತೀನಿ ಅಂತಂದಿದೆ. ಅದು ಇವತ್ತು ಬಂದಿದೆ. ಕನಿಷ್ಠ ಪಕ್ಷ ತಂದಿರತಕ್ಕಂಥಕ್ಕಾದರೂ ನಾನು ತನ್ನಲ್ಲ ಕಷ್ಟಪಟ್ಟು, ಅದಕ್ಕಾದ್ರೂ 1 ನಿಮಿಷ ಎದ್ದು ಹಾಕ್ಕೊಂಡು ಅನಂತರ ನೀವು ಮುನ್ನಡೀರಿ. ಸಾಧ್ಯನಾ? ದೇಹದ ಒಳಗಿಂದ ಒಂದು ಸತಿ ಆತ್ಮ ಆಚೆ ಹೊರಟ್ರೆ ಪುನಃ ಆತ್ಮ ಒಳಗಡೆ ಬಂದು ಸೇರುತ್ತೆ ಅಂದರೆ ಅದು ಸುಳ್ಳಿನ ಮಾತು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತು ಮುತ್ತು. ಆ ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಹೊಡೆದಿರುವ ಮುತ್ತನ್ನೇ ಸರಿಪಡಿಸೋಕ್ಕಾಗಲ್ಲ ನಾವು. ಇನ್ನು ಪರಿಸ್ಥಿತಿ ಯೋಚನೆ ಮಾಡಿ. ಅದಕ್ಕೆ ನಾವಿರೋ ತನಕ ಹೇಗಿದೆಯೋ, ನಾವಿಲ್ಲ ಅಂದಮೇಲೆ ಮುಂದೆ ಹೇಗೆ ಆಗಬೇಕಾಗಿದೆಯೋ, ಅದನ್ನು ನಾವಿವತ್ತು ಹೇಗೆ ನಡ್ಕೊಂಡಿದ್ದೀವೋ ಅದು ಅವತ್ತು ಹಾಗಾಗುತ್ತೆ. ಅದಕ್ಕಾಗಿ ಪಿತೃದೇವತೆಗಳಿಗೆ ಈ 15 ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ನಡ್ಕೊಳ್ಬೇಕಾದ ಧರ್ಮ. ದೇವಾನುದೇವತೆಗಳೇ ಈ ಪಿತೃಗಳಿಗೆ ಪಕ್ಷಮಾಸ ಅಂತ ಹೇಳಿದ್ದಾರೆ ನೋಡಿ. ಭಾದ್ರಪದ ಇದೆ, ಆಶ್ವಿಜ ಇದೆ, ಕಾರ್ತಿಕ ಇದೆ. ಎಲ್ಲ ದೇವತೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೂ ಒಂದೊಂದು ಮಾಸಗಳಂತ ಇದೆ. ಎಲ್ಲ ದೇವತೆಗಳಿಗೂ ಒಂದೊಂದು ಮಾಸ ಇದ್ದಾಗ ಇದನ್ನು ಪಕ್ಷಮಾಸ ಅಂತ ಕರೆದರು. ಈ ಪಕ್ಷಮಾಸ ಅಂತ ಕರೆದು, ಈ ಪಕ್ಷಮಾಸದಲ್ಲಿ ಒಂದು ವಿಶೇಷತೆ ಇರುತ್ತೆ ಅಂತ ಹೇಳಿ ಎಲ್ಲ ಮಾಸಗಳಿಗೂ ಮಿಗಿಲಾಗಿರ್ತಕ್ಕಂಥದ್ದು ವಿಶೇಷವಾದಂಥ ಮಾಸ ಯಾವುದಾದ್ರಿದ್ರೆ ಅದು ಪಕ್ಷಮಾಸ ಅಂತ ಹೇಳಿದ್ರು. ಈ ಪಕ್ಷಮಾಸದಲ್ಲಿ ಬರೀ ನಿಮ್ಮ ತಂದೆ ತಾತ ಮುತ್ತಾತ 3 ಜನ ಮಾತ್ರ ಅಲ್ಲ. ಈ ಪಕ್ಷಮಾಸದಲ್ಲಿ ಯಾರೆಲ್ಲ ನಿಮಗೆ ಪರಿಚಯ ಇರತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಗುರುಗಳು, ನಿಮ್ಮ ಮನೆ ಪುರೋಹಿತರು, ನಿಮಗೆ ಬೇಕಾಗಿರ್ತಕ್ಕಂಥ ಒಂದೆರಡು ದಿವಸದ ಮಟ್ಟಿಗೆ ಸ್ನೇಹ ಬೆಳೆಸಿರ್ತೀರಲ್ಲ, 1-2 ದಿವಸದ ಮಟ್ಟಿಗೆ ನೆನ್ನೆನೋ ಮೊನ್ನೆನೋ ಒಂದು ಸ್ನೇಹ ಆಗಿದೆ, ವಿಶ್ವಾಸ ಬೆಳೆಸಿದಿರಿ. ಅವರು ಮರಣ ಹೊಂದಿದ್ರು ಸಹಿತ ನಿಮ್ಮ ಮತ್ತು ಅವರ ಬಾಂಧವ್ಯಕ್ಕೆ ಒಂದು ತಿಲತರ್ಪಣವನ್ನು, ಒಂದು ಪಿಂಡ ಪ್ರದಾನವನ್ನು ಮಾಡಿ ಅವರ ಆತ್ಮಕ್ಕೂ ಶಾಂತಿ ತೋರ್ಬೋದು. ಯಾರೊಬ್ಬರ ಆತ್ಮಕ್ಕೂ ಶಾಂತಿ ಕೋರಲಿಕ್ಕೆ, ಅವರ ಒಂದು ಯಶಸ್ಸಿಗೆ ಅಥವಾ ಅವರ ಒಂದು ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಕಾಯಕ ಈ ಪಕ್ಷಮಾಸದಲ್ಲಿದೆ. ಇದು ತೆಗೆದಿರ್ತಾ ಹೊರಟ್ರೆ, ಇದ್ರ ಬಗ್ಗೆ ಹೇಳ್ತಾ ಹೊರಟ್ರೆ
ಇದಕ್ಕೆ ಕೊನೆಯೇ ಇಲ್ಲ. ಅಷ್ಟಿದೆ ವಿಚಾರ ಇದು. ಅದಕ್ಕೆ ಅಂತ ಪರಮ ಪವಿತ್ರವಾಗಿರುವಂತಹ 2 ಸ್ಥಳಗಳಿದೆ. ಒಂದು ಮಾತೃಗಯ, ಇನ್ನೊಂದು ಪಿತೃಗಯ. ಪಿತೃಗಯ ಅನ್ನೋದಕ್ಕಿನ್ನ ಗಯಾಸುರ ಎಂಬತಕ್ಕಂತಹ ರಾಕ್ಷಸ ಅಂದು ಮಹಾವಿಷ್ಣುವಿನ ಕುರಿತು ನೋಡಿ, ಅವನು ರಾಕ್ಷಸನಾದರೂ ವಿಷ್ಣುದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ರಾಕ್ಷಸ ಯಾವಾಗ ಆಗ್ತಾನೆ? ಅವನಲ್ಲಿ ಅಸುರತ್ವ ರಾಕ್ಷಸತ್ವ ಹೇಗೆ ಬರುತ್ತಲ್ಲ, ಆ ರಾಕ್ಷಸತ್ವ ಬರಲಿಕ್ಕೂ ಮೊದಲು ಬ್ರಹ್ಮದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ ಅವರು. ಅಂದರೆ ದೇವಾನುದೇವತೆಗಳನ್ನು ಅವರು ತಪಸ್ಸು ಮಾಡಿ ಜಪ ಮಾಡಿ ಅವ್ರನ್ನ ಒಲಿಸ್ಕೊಂಡು ಪುನಃ ನಾನು ಹೀಗೆ ಬದುಕಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಅದು ಹಾಗೆ ಬದುಕ್ತಾರೆ. ಅದರ ಅಂತ್ಯ ಅವರು ನಡ್ಕೊಳ್ಳೋಂಥ ರೀತಿಯಲ್ಲಿರುತ್ತೆ. ನಾನು ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಇನ್ನೊಬ್ಬರ ಮೇಲೆ ಕೈ ಎತ್ತಬೇಕಾದ್ರೆ ನಿನಗಿನ್ನ ಶಕ್ತಿವಂತನ ಮೇಲೆ ಕೈ ಎತ್ತಿ ನಿನ್ನ ಮೀಸೆ ಮೇಲೆ ಕೈ ಹಾಕಬೇಕು. ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೊಬ್ಬರ ಮೇಲೆ ಕೈ ಎತ್ತಬೇಕಾದ್ರೆ ನಮಗಿನ್ನ ಶಕ್ತಿವಂತರಿರ್ತಾರಲ್ಲ, ನಮಗಿನ್ನ ಬಲಿಷ್ಠರಿರ್ತಾರಲ್ಲ, ನಮಗಿನ್ನ ಎಲ್ಲದರಲ್ಲೂ ಒಂದು ಹೆಜ್ಜೆ ಮುಂದಿರ್ತಾರಲ್ಲ, ಅಂಥವ್ರ ಮೇಲೆ ನಮ್ಮ ದೌರ್ಜನ್ಯ ತೋರಿಸ್ಬೇಕು. ನಾವೇನು ಮಾಡ್ತೀವಿ? ಅಂಥವ್ರ ಹತ್ರಕ್ಕೂ ಹೋಗಲ್ಲ. ಯಾಕೆಂದರೆ ಅವ್ರು ಕಾಲು ಕೆಳಗೆ ಒಸಗೆ ಬಿಡ್ತಾರೆ ಅಂತ ಅವ್ರ ಹತ್ರಕ್ಕೆ ನಾವು ಹೋಗಲ್ಲ. ಯಾರು 4 ಗೋಡೆ ಮಧ್ಯೆ ಬಿದ್ದಿರ್ತಾರೆ, ಯಾರು ಕೈಕಟ್ಟಿ ಕೂರಿರ್ತಾರೆ, ಯಾರು ಕೈಗೆ ಅವ್ರು ಏನು ಕೆಲಸ ಮಾಡಲಿಕ್ಕೆ ಆಗದಿರ್ತಾರೆ, ಅಥವಾ ಆ ಹೊತ್ತಿನ ಕೂಲಿ ಅನ್ನ ತಿನ್ಕೊಳ್ಳೋಕೆ ಏನೋ ಕಷ್ಟಪಡ್ತಿರ್ತಾರೆ, ಅಂತಹವ್ರ ಮೇಲೆ ನಮ್ಮ ಗದಾಪ್ರಹಾರ. ಇವತ್ತಿರುವ ಚರಿತ್ರೆಯಲ್ಲಿ ಯಾರಾದರೂ ನಮಗಿನ ಶಕ್ತಿವಂತರ ಮೇಲೆ ತಿರುಗಿ ಬಿದ್ದಿದ್ದೀನಿ ಅಂತಕ್ಕಂಥವ್ರು ಎಲ್ಲೋ ಬೆರಳಿಕೆ ಅಷ್ಟಿರಬಹುದು. ಅದಕ್ಕೆ ಅವರನ್ನ ನಾಯಕರು, ಮಹಾನಾಯಕರು ಅಂತ ಹೇಳ್ತಾರೆ. ಯಾಕೆಂದರೆ ಅಂಥ ಹೋರಾಟ ಮಾಡಿದ್ರು. ಸಾಮಾನ್ಯರು ಅದಲ್ಲ. ಸಾಮಾನ್ಯರು ಮಾಡ್ತಕ್ಕಂಥದ್ದೆಲ್ಲ ಏನಪ್ಪ ಅಂದರೆ, ಯಾರು ಕೈಲಾಗೋದಿಲ್ಲ, ಯಾರು ಅವ್ರ ಮುಂದೆ ತಲೆಬಗ್ಸಿ ನಿಂತ್ಕೊಳ್ತಾರೆ, ಯಾರು ಅವ್ರ ಮುಂದೆ ಕೈಕಟ್ಟಿ ನಿಂತಿರ್ತಾರೆ, ಅವ್ರನ್ನ ಎಗರಿಸಿ ಕಾಲಲ್ಲೂ ಓದಿತಾರೆ, ಬೇಕಾದ್ರೆ ಅವ್ರ ಮನೆಯ ಸರ್ವನಾಶನೂ ಮಾಡಿಬಿಡ್ತಾರೆ. ಇದು ನಮ್ಮ ಬದುಕು. ಹಾಗಾಗಬಾರ್ದು. ಇಂತಹ ದಿನಗಳಲ್ಲಿ ಈ ಎಲ್ಲ ವಿಚಾರ ಯಾಕೆ ಬರ್ತಾ ಇರುತ್ತೆ ಅಂದರೆ, ಮನುಷ್ಯ ಎಡವಿ ಸಹಿತ ತಪ್ಪು ಮಾಡಬಾರ್ದು, ಅಥವಾ ಯಾರನ್ನ ಗೌರವಿಸಿ ಅವರ ಆಶೀರ್ವಾದಕ್ಕೆ, ಅವರ ಕೃಪೆಗೆ ನಾವು ಪಾತ್ರರಾಗಬೇಕು. ದೇವತೆಗಳು ನಮ್ಮನ್ನು ಅವರು ದೇವತೆಗಳು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು ನೇರವಾಗಿ ಯಾವತ್ತೂ ಮಾಡೋದಿಲ್ಲ. ಏನೇ ಹರಿಸಿ ಆಶೀರ್ವದಿಸಬೇಕಾದ್ರೂ ನಿಮಗೊಂದು ಒಳ್ಳೆಯದಾಗಬೇಕಾದ್ರೆ ಅದು ನಿಮ್ಮ ಪಿತೃದೇವತೆಗಳ ಮುಖಾಂತರ ಮಾತ್ರನೇ ಸಾಧ್ಯ. ನೀವು ಮಾಡುವಂಥ ದಾನ ಧರ್ಮ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ಏನೇ ಇರಲಿ, ಅದೆಲ್ಲದರಿಂದ ಬರುವಂಥ ಒಂದಿಷ್ಟು ಪುಣ್ಯದ ಫಲ ನಿಮ್ಮ ಪಿತೃದೇವತೆಗಳ ಮುಖಾಂತರನೇ ಬರುತ್ತೆ. ಅದಕ್ಕೆ ಪಿತೃದೇವತೆಗಳನ್ನ ಮರೆತರೆ ನಿಮಗೆ ಬದುಕೇ ಇಲ್ಲ.